ವೆಲ್ಕಮ್ ಟು ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಲೇಟೆಸ್ಟ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂಗೆ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಒನ್ಸ್ ಅಗೈನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪರಂ ಏಕಲವ್ಯ. ನನ್ನ ಹೆಸರು ದೇವರಾಜ್ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, GFGC ರಿಪ್ಪನ್ಪೇಟ್. ಈ ಒಂದು ವಿಡಿಯೋನಲ್ಲಿ ಕುವೆಂಪು ಯೂನಿವರ್ಸಿಟಿಯ BComನ 6ನೇ ಸೆಮಿಸ್ಟರ್ನಲ್ಲಿರುವಂತಹ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈ ಸಬ್ಜೆಕ್ಟ್ನ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಚಾಪ್ಟರ್ನಲ್ಲಿ ಬರುವಂತಹ ಥಿಯರಿ ಪಾರ್ಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಿಂದ ಎಷ್ಟು ಥಿಯರಿ ಪಾರ್ಟ್ ತಿಳ್ಕೊಂಡಿರಬೇಕು, ಎಕ್ಸಾಮಿನೇಷನ್ಗೆ ಯಾವ ಥಿಯರಿ ಪಾರ್ಟ್ ತುಂಬ ಇಂಪಾರ್ಟೆಂಟು ಅಷ್ಟನ್ನು ನಾನು ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಉಳ್ಕೊಂಡಿರುವಂಥ ಭಾಗ ಏನಿದೆ ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುತ್ತೆ. ಈಗ ಒನ್ ಬೈ ಒನ್ ಯಾವ ಥಿಯರಿ ಪಾರ್ಟ್ ಇಂಪಾರ್ಟೆಂಟ್ ಇದೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ನೋಡ್ತಾ ಹೋಗೋಣ. ಓಕೆ, ಮೊದಲಿಗೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂದ್ರೇನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ನಿಮ್ಗೆಲ್ರಿಗೂ ಗೊತ್ತು ಕಾಸ್ಟ್ ಅಂದರೆ ಏನು ಅಂತ. ಕಾಸ್ಟ್ ಮೀನ್ಸ್ ದ ಸಮ್ ಟೋಟಲ್ ಆಫ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟುವರ್ಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅ ಪ್ರಾಡಕ್ಟ್. ಒಂದು ಪ್ರಾಡಕ್ಟನ್ನು ತಯಾರು ಮಾಡಲಿಕ್ಕೆ ಒಟ್ಟು ನಾವು ಎಷ್ಟು ಖರ್ಚು ಮಾಡ್ತೇವೆ ಅದನ್ನೆಲ್ಲ ನಾವು ಒಟ್ಟಿಗೆ ಸೇರಿಸಿ ವೆಚ್ಚ ಅಂತ ಕರಿತೇವೆ. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಏನು? See, the word standard means a norm or a criterion. Standard cost is thus a criterion cost which may be used as a yardstick to measure the efficiency with which actual cost has been incurred. ಈ ಸ್ಟ್ಯಾಂಡರ್ಡ್ ಅನ್ನೋ ಪದ ನಾರ್ಮ್ ಅಥವಾ ಕ್ರೈಟೀರಿಯಾ ಅಥವಾ ಒಂದು ಪ್ಯಾರಾಮೀಟರ್ ಅನ್ನೋ ಕಾನ್ಸೆಪ್ಟನ್ನು ಕನ್ವೆ ಮಾಡುತ್ತೆ. ಹಾಗಾದರೆ ಅದಕ್ಕೋಸ್ಕರ ಈ ಸ್ಟ್ಯಾಂಡರ್ಡ್ ಕಾಸ್ಟನ್ನು ನಾವು ಕ್ರೈಟೀರಿಯನ್ ಕಾಸ್ಟ್ ಅಂತ ಕರಿತೇವೆ. ಒಂದು ಪ್ಯಾರಾಮೀಟ್ರ್ ಮೊದಲೇ ಲೆವೆಲ್ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಓಕೆನಾ, ಕ್ರೈಟೀರಿಯಾ ಅಥವಾ ಪ್ಯಾರಾಮೀಟರ್ ಅಂತ. ಅದಕ್ಕೆ ಇದನ್ನು ಕ್ರೈಟೀರಿಯನ್ ಕಾಸ್ಟ್ ಅಂತ ಕರಿತೇವೆ. ವಿಚ್ ಮೇ ಬಿ ಯೂಸ್ಡ್ ಆಸ್ ಅ ಯಾರ್ಡ್ ಸ್ಟಿಕ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಅಥವಾ ಕಾಸ್ಟ್ ವಿಚಾರದಲ್ಲಿ, ಫಾರ್ ಎಕ್ಸಾಂಪಲ್ ಮಟೀರಿಯಲ್ ಅಂತ ತೊಗೊಂಡ್ರೆ ಇಷ್ಟೇ ಕಾಸ್ಟಿನ ಮಟೀರಿಯಲನ್ನು ಖರ್ಚು ಮಾಡಬೇಕು, ಮಟೀರಿಯಲ್ಗೆ ಇಷ್ಟೇ ಕಾಸ್ಟ್ ಕೊಡಬೇಕು ಅನ್ನೋದು ಸ್ಟ್ಯಾಂಡರ್ಡ್. 1 ಯೂನಿಟ್ಗೆ 5 ರೂಪಾಯಿ ಪ್ರೈಸ್ ಇರಬೇಕಿತ್ತು, ಅದು ಸ್ಟ್ಯಾಂಡರ್ಡ್. ಓಕೆನಾ, ನಾವು ಆ್ಯಕ್ಚುಲಾಗಿ ಎಷ್ಟನ್ನು ಪೇ ಮಾಡ್ತೀವಿ ಅದ್ರ ಬೇಸ್ ಮೇಲೆ ವಿ ಕ್ಯಾನ್ ಮೆಷರ್ ದಿ ಎಫಿಷಿಯನ್ಸಿಯನ್ನು ನಾವು ಮೆಷರ್ ಮಾಡ್ಬೋದು. ಸ್ಟ್ಯಾಂಡರ್ಡ್ ಅನ್ಕೊಂಡಕ್ಕಿಂತ ನಾವು ಜಾಸ್ತಿ ಕೊಟ್ಬಿಟ್ರೆ ಅವಾಗೇನಾಗುತ್ತೆ, ನಮ್ಮ ಎಫಿಷಿಯನ್ಸಿ ಕಡಿಮೆ ಇದೆ ಅಂತ. ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ ಕಾಸ್ಟ್ಗಿಂತ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಡಕ್ಟ್ಗೆ 10 ರೂಪಾಯಿ ಖರ್ಚು ಮಾಡಬೇಕು ಅಷ್ಟೇ ಅಂತ ಸ್ಟ್ಯಾಂಡರ್ಡ್ ಇದೆ. ನಾವು 11 ರೂಪಾಯಿ ಖರ್ಚು ಮಾಡಿದ್ರೆ ವಿ ಆರ್ ನಾಟ್ ಎಫಿಷಿಯಂಟ್ ಅಂತ. ಓಕೆನಾ, ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಇಟ್ ಈಸ್ ಅ ಕ್ರೈಟೀರಿಯನ್ ಕಾಸ್ಟ್, ಪ್ಯಾರಾಮೀಟರ್, ಪ್ರೀ ಡಿಟರ್ಮೈನ್ಡ್ ಪ್ಯಾರಾಮೀಟರ್ ಆರ್ ಕ್ರೈಟೀರಿಯಾ. ಓಕೆನಾ, ಕಾಸ್ಟನ್ನು ನಾವು ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ರೆ ಅದನ್ನು ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ದ ಕಾಸ್ಟ್ ಟು ಬಿ ಇನ್ಕರ್ಡ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಸೆಸ್ ಇಫ್ ಡಿಸೈಡೆಡ್ ಇನ್ ಅಡ್ವಾನ್ಸ್. ಓಕೆನಾ, ಹೇಗೆ ಡಿಸೈಡ್ ಆಗುತ್ತೆ? ಸಿಸ್ಟಮ್ಯಾಟಿಕಲ್ಲಿ. ಅದನ್ನು ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್? ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತಂದರೆ ಇಟ್ ಈಸ್ ಅ ಪ್ರಾಸೆಸ್ ಆರ್ ಅ ಟೆಕ್ನಿಕ್. ನಿಮ್ಗೆ ಗೊತ್ತಿದೆ, ಕಾಸ್ಟಿಂಗ್ ಇಸ್ ಅ ಪ್ರಾಸೆಸ್ ಅಂದರೆ ಟೆಕ್ನಿಕ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ಅ ಟೆಕ್ನಿಕ್ ಆಫ್ ಕಾಸ್ಟ್ ಅಕೌಂಟಿಂಗ್. ಅಕಾರ್ಡಿಂಗ್ ಟು ಸಿಮಾ ಲಂಡನ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ಡಿಫೈನ್ಡ್ ಆಸ್ ಪ್ರಿಪರೇಷನ್ ಆ್ಯಂಡ್ ಯೂಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟ್, ದೇರ್ ಕಂಪ್ಯಾರಿಸನ್ ವಿತ್ ಆ್ಯಕ್ಚುಯಲ್ ಕಾಸ್ಟ್ ಆ್ಯಂಡ್ ಅನಾಲಿಸಿಸ್ ಆಫ್ ವೇರಿಯನ್ಸಸ್ into their causes and points of incidences. ಓಕೆ, ಸೀಮಾ ಪ್ರಕಾರ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂದರೆ ಏನಪ್ಪ ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ಗಳನ್ನ ಪ್ರಿಪೇರ್ ಮಾಡೋದು ಮತ್ತು ಯೂಸ್ ಮಾಡೋದು. ಸ್ಟ್ಯಾಂಡರ್ಡ್ ಕಾಸ್ಟ್ಗಳನ್ನ ಪ್ರಿಪೇರ್ ಮಾಡಿ ಯೂಸ್ ಮಾಡೋದು. ಸ್ಟ್ಯಾಂಡರ್ಡ್ ಕಾಸ್ಟ್ಗಳನ್ನ ಪ್ರಿಪೇರ್ ಮಾಡಿದ್ಮೇಲೆ ಆ ಸ್ಟ್ಯಾಂಡರ್ಡ್ ಕಾಸ್ಟನ್ನು ಆ್ಯಕ್ಚುಯಲ್ ಕಾಸ್ಟ್ಗಳ ಜೊತೆ ಕಂಪೇರ್ ಮಾಡಿ ವ್ಯತ್ಯಾಸಗಳೇನಾದರೂ ಬಂದರೆ, ವೇರಿಯನ್ಸಸ್ ಅಂದರೆ ವ್ಯತ್ಯಾಸಗಳು ಅಂತ. ವ್ಯತ್ಯಾಸಗಳೇನಾದರೂ ಬಂದರೆ
ಆ ವ್ಯತ್ಯಾಸಗಳಿಗೆ ಕಾರಣಗಳನ್ನ ಮತ್ತು ವ್ಯತ್ಯಾಸಗಳಿಂದ ಏನೇನು ಕಾಸಸ್ ಆಗ್ತಿತ್ತು, ವ್ಯತ್ಯಾಸಗಳಿಗೆ ಏನೇನು ಕಾರಣಗಳು ಮತ್ತು ಏನೇನು ಪರಿಣಾಮಗಳಾಗ್ತಿತ್ತು ಅನ್ನೋದನ್ನು ಅನಾಲಿಸಿಸ್ ಮಾಡ್ತೀವಲ್ವಾ, ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ, ಫೈನ್. ಇನ್ನು ಆಬ್ಜೆಕ್ಟಿವ್ಸ್ ಏನೇನಿದೆ ನೋಡೋಣ. ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳು ಅಂತ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನೇನು ಉದ್ದೇಶಗಳನ್ನ ಇಟ್ಕೊಂಡಿರುತ್ತೆ ಆ್ಯಸ್ ಅ ಮೆಥಡ್ ಆಫ್ ಕಾಸ್ಟಿಂಗ್, ಆ್ಯಸ್ ಅ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನ ಉದ್ದೇಶಗಳು ಏನೇನು, ಯಾಕೋಸ್ಕರ ಸ್ಟ್ಯಾಂಡರ್ಡ್ ಕಾಸ್ಟಿಂಗನ್ನು ಸೆಕ್ಟಾರ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹ್ಯಾಸ್ ಟು ಇಂಪ್ಲಿಮೆಂಟ್, ಯಾಕೋಸ್ಕರ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಏನು ಉದ್ದೇಶ ಇರುತ್ತೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ದ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ಟು ಇನ್ಸ್ಟಿಟ್ಯೂಟ್ ಅ ಕಂಟ್ರೋಲ್ ಮೆಕ್ಯಾನಿಸಮ್ ಆನ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಐ ಟೋಲ್ಡ್ ಯು, ನಾನು ನಿಮ್ಗೆ ಹೇಳಿದೆ, ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನು ಮಾಡುತ್ತೆ ಅಂತಂದರೆ ಎಲ್ಲ ಎಲಿಮೆಂಟ್ಸ್ಗಳು ಅಂದರೆ ಪ್ರೊಡಕ್ಷನ್ನು ಮತ್ತು ಸೇಲ್ಸ್ಗೆ ರಿಲೇಟ್ ಆಗಿರೋವಂಥ ಎಲ್ಲ ಎಲಿಮೆಂಟ್ಗಳ ಮೇಲೂ ಕೂಡ ಎಲ್ಲ ಎಲಿಮೆಂಟ್ಗಳನ್ನ ಕಾಸ್ಟ್ಗಳನ್ನೂ ಮೊದಲೇ ಏನು ಮಾಡುತ್ತೆ, ಪ್ರೀ ಡಿಟರ್ಮೈನ್ ಮಾಡಿಬಿಡುತ್ತೆ ಮೊದಲೇ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನಾವು ಪ್ರೊಡಕ್ಷನ್ ಅಂತ ತೊಗೊಂಡ್ರೆ ವಿ ನೀಡ್ ಮಟೀರಿಯಲ್, ವಿ ನೀಡ್ ಲೇಬರ್, ಓವರ್ ಹೆಡ್ ಎಕ್ಸ್ಪೆನ್ಸಸ್ ವಿಲ್ ಗೋನ್ ಬಿ ಇನ್ಕರ್ಡ್ ಅಲ್ವಾ. ಓವರ್ ಹೆಡ್ ಎಕ್ಸ್ಪೆನ್ಸಸ್ ಇಷ್ಟೇ ಇರಬೇಕು, ಮಟೀರಿಯಲ್ ಕಾಸ್ಟ್ ಇಷ್ಟೇ ಇರಬೇಕು, ಲೇಬರ್ ಕಾಸ್ಟ್ ಅಷ್ಟಿಷ್ಟೇ ಇರಬೇಕು ಅಂತ ಹೇಳಿ ಮೊದಲೇ ಡಿಟರ್ಮಿನ್ ಮಾಡಿಬಿಡುತ್ತೆ. ಸೊ ದ್ಯಾಟ್ ಏನು ಮಾಡುತ್ತಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಇಲ್ಲಿ ಒಂದು ಕಂಟ್ರೋಲ್ ಮೆಕ್ಯಾನಿಸಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಇನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡಿರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ. ಸೆಕೆಂಡ್ ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಟು ಮೆಷರ್ ಡಿಫರೆಂಟ್ ಆಪರೇಷನಲ್ ಎಫಿಷಿಯನ್ಸೀಸ್ ಆ್ಯಂಡ್ ಚೆಕ್ ದ ವೇಸ್ಟೇಜಸ್. ನಾನು ನಿಮ್ಗೆ ಈಗ ತಾನೇ ಹೇಳಿದೆ, ಡೆಫಿನಿಷನನ್ನು ಹೇಳಬೇಕಂದಾಗ ಆಪರೇಷನಲ್ ಎಫಿಷಿಯನ್ಸೀಸನ್ನು ಹೇಗೆ ಮೆಷರ್ ಮಾಡುತ್ತೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನು ಮಾಡುತ್ತೆ ಅಂದರೆ ಮೊದಲೇ ಒಂದು ಸ್ಟ್ಯಾಂಡರ್ಡನ್ನು, ಪ್ಯಾರಾಮೀಟರ್ನ ಫಿಕ್ಸ್ ಮಾಡಿಬಿಡುತ್ತೆ. ಈ ಥರ ಇರಬೇಕು, ಇಷ್ಟೇ ಖರ್ಚು ಮಾಡಬೇಕು, ಹೀಗೆ ಕೆಲಸ ಮಾಡಬೇಕು ಅಂತ. ಆ್ಯಕ್ಚುಯಲ್ ಪರ್ಫಾರ್ಮೆನ್ಸಸ್ ಮಾಡಿದ್ಮೇಲೆ ನಾವೇನು ಎಕ್ಸ್ಪೆಕ್ಟೆಡ್ ಇತ್ತಲ್ಲ, ಸ್ಟ್ಯಾಂಡರ್ಡ್ ಈಸ್ ನಥಿಂಗ್ ಬಟ್ ಎಕ್ಸ್ಪೆಕ್ಟೆಡ್. ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆ್ಯಕ್ಚುಯಲಾಗಿ ಏನಾಗಿದೆ, ಬೈ ಕಂಪೇರಿಂಗ್ ದೀಸ್ ಟು. ಓಕೆ, ನೀವೆರಡನ್ನೂ ಕಂಪೇರ್ ಮಾಡಿ, ಹೋಲಿಕೆ ಮಾಡಿ, ಎಫಿಷಿಯೆಂಟಾಗಿದೆಯಾ ಇಲ್ವಾ ವರ್ಕು ಅನ್ನೋದನ್ನು ಚೆಕ್ ಮಾಡುತ್ತೆ. ಮತ್ತು ಟೈಮ್ ಏನಾದರೂ ವೇಸ್ಟ್ ಆಗಿದ್ರೆ, ಲೇಬರಲ್ಲಿ ಏನಾದರೂ ಟೈಮನ್ನು ಐಡಲ್ ಟೈಮ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾರೆ, ವೇಸ್ಟ್ ಆಗಿಬಿಟ್ಟಿದೆ ಅಂದರೆ, ಮಟೀರಿಯಲ್ ವೇಸ್ಟ್ ಆಗಿದ್ರೆ ಅದನ್ನು ಮೆಷರ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗು ಉದ್ದೇಶನ ಇಟ್ಕೊಂಡಿದೆ. ಒಂದು ಆಪರೇಷನಲ್ ಎಫಿಷಿಯನ್ಸಿನ ಮೆಷರ್ ಮಾಡೋದು, ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ ವೇಸ್ಟೇಜ್ ಏನಾದ್ರು ಆಗಿದೆಯಾ ಅಂತ ಚೆಕ್ ಮಾಡೋದು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನ ಮತ್ತೊಂದು ಉದ್ದೇಶ. ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನಂದರೆ ಇಟ್ ಈಸ್ ಟು ಇಂಪ್ರೂವ್ ದ ಡೆಲಿಗೇಷನ್ ಆಫ್ ಅಥಾರಿಟಿ ಆ್ಯಂಡ್ ಜನರೇಟ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಮಾಂಗ್ ದಿ ಎಂಪ್ಲಾಯೀಸ್. ಈಗ ಯಾವ್ಯಾವ ಪ್ರಾಸೆಸ್ಗೆ ಅಥವಾ ಆಪರೇಷನಲ್ ಆ್ಯಕ್ಟಿವಿಟಿಗೆ ಇಷ್ಟೇ ಸ್ಟ್ಯಾಂಡರ್ಡ್ ಅಂತ, ಇಷ್ಟೇ ಟೈಮ್ ಅಥವಾ ಇಷ್ಟೇ ಕಾಸ್ಟ್ ಇರಬೇಕು ಅಂತ ಸ್ಟ್ಯಾಂಡರ್ಡ್ ಆಲ್ರೆಡಿ ಫಿಕ್ಸ್ ಮಾಡಿಬಿಡೋದ್ರಿಂದ, ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿ ಹೇಳೋದ್ರಿಂದ ಎಂಪ್ಲಾಯೀಸ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇನ್ ಟರ್ಮ್ಸ್ ಆಫ್ ವಾಟ್ ಅಂತಂದರೆ ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಟಾಸ್ಕ್ ಆರ್ ಅ ಜಾಬ್ ವಿದಿನ್ ದಿಸ್ ಟೈಮ್. ಎಕ್ಸ್ಪೆನ್ಸಸ್ ಇಷ್ಟೇ ಇರಬೇಕು, ಓಕೆನಾ, ಇದನ್ನು ಕ್ರಾಸ್ ಆಗಬಾರ್ದು, ಟೈಮ್ ಇಷ್ಟೇ ತೊಗೊಬೇಕು, ಓವರ್ ಹೆಡ್ಗಳು ಇಷ್ಟೇ ಖರ್ಚು ಮಾಡಬೇಕು. ಆ ಸ್ಟ್ಯಾಂಡರ್ಡ್ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಸೊ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನು ಉದ್ದೇಶ ಇಟ್ಕೊಂಡಿದ್ಯಪ್ಪ ಅಂತಂದರೆ ಎಂಪ್ಲಾಯಿಗಳಿಗೆ ಜವಾಬ್ದಾರಿ ಅನ್ನೋ ಒಂದು ಭಾವನೆಯನ್ನು ಬೆಳೆಸಬೇಕು, ಅಂದರೆ ಸೃಷ್ಟಿ ಮಾಡಬೇಕು ಅಂತ. ಆ್ಯಂಡ್ ಅವ್ರಿಗೆ ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಕರಿತೀವಿ. ವಾಟ್ ಈಸ್ ಡೆಲಿಗೇಷನ್ ಆಫ್ ಅಥಾರಿಟಿ? ಟ್ರಾನ್ಸ್ಫರಿಂಗ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಟು ದಿ ಸಬಾರ್ಡಿನೇಟ್ಸ್ ಬೈ ದಿ ಸುಪೀರಿಯರ್ಸ್. ಸಬಾರ್ಡಿನೇಟ್ಗಳಿಗೆ ಅಧಿಕಾರ ಅಥವಾ ನಿರ್ಣಯ ತಗೊಳ್ಳುವಂಥ ಅಧಿಕಾರವನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಅಂತ ಕರಿತೇವೆ. ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಥವಾ ಯಾರ್ಯಾರಿಗೆ ಅಧಿಕಾರ ಜಾಸ್ತಿ ಬೇಕು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ, ಅವ್ರಿಗೆ ಜಾಸ್ತಿ ಅಧಿಕಾರ ಕೊಡ್ಬೋದು. ಓಕೆನಾ? ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನು ಮಾಡುತ್ತೆ, ಇದಕ್ಕೆ ಫೆಸಿಲಿಟೇಟ್ ಮಾಡುತ್ತೆ. ಆ ಉದ್ದೇಶನ ಇಟ್ಕೊಂಡಿದೆ. ನೆಕ್ಸ್ಟ್, ಟು ಡೆವಲಪ್ ಅ ಕಾನ್ಷಿಯಸ್ನೆಸ್ ಇನ್ ದಿ ಎಂಪ್ಲಾಯೀಸ್. ಎಂಪ್ಲಾಯೀಸ್ನಲ್ಲಿ ಕಾಸ್ಟ್ ಕಾನ್ಷಿಯಸ್ನೆಸ್ಸನ್ನು ಡೆವಲಪ್ ಮಾಡುವಂಥ ಆಬ್ಜೆಕ್ಟಿವನ್ನು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಇಟ್ಕೊಂಡಿದೆ. ಥರ್ಡ್ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಬೇಕಂದಾಗಲೇ ಐ ಹ್ಯಾವ್ ಟೋಲ್ಡ್ ಯು. ಓಕೆ, ನೆಕ್ಸ್ಟು ಟು ಪ್ರೆಸ್ಯೂಮ್ ದ ಪ್ರೊಡಕ್ಷನ್ ಕಾಸ್ಟ್, ಸೇಲ್ಸ್ ಆ್ಯಂಡ್ ಪ್ರಾಫಿಟ್. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನು ಮಾಡುತ್ತಪ್ಪ ಅಂತಂದರೆ ಇನ್ ಅಡ್ವಾನ್ಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಫೆಸಿಲಿಟೇಟ್ಸ್ ಟು ಪ್ರೆಸ್ಯೂಮ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್, ದ ಕಾಸ್ಟ್ ಆಫ್ ಸೇಲ್ಸ್ ಆ್ಯಂಡ್ ವಾಟ್ ಮೇ ಬಿ ದಿ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ಸ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗು ಮೊದಲೇ ಇದನ್ನೆಲ್ಲ ಹೇಳಿಬಿಡುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗ್ಬೋದು, ಸೇಲ್ಸ್ ಎಷ್ಟಾಗ್ಬೋದು, ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರ್ಬೋದು, ಎಷ್ಟು ಮಾರ್ಬೋದು ನಾವು,
ಫಿಕ್ಸ್ ಮಾಡ್ಕೊಬೋದು, ಅಥವಾ ಪ್ರಾಫಿಟ್ಟು ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಎಷ್ಟು ಬರ್ಬೋದು ಅಂತ ಮೊದಲೇ ಹೇಳಿಬಿಡುತ್ತೆ. ದಿಸ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಇಟ್ ಫೆಸಿಲಿಟೇಟ್ಸ್, ಓಕೆನಾ, ಪ್ರೊಡಕ್ಷನ್ ಕಾಸ್ಟ್ಗಳನ್ನ ಮೊದಲೇ ತಿಳ್ಕೊಳ್ಲಿಕ್ಕೆ, ಪ್ರೆಸ್ಯೂಮ್ ಮಾಡ್ಕೊಳ್ಲಿಕ್ಕೆ ಇಟ್ ಫೆಸಿಲಿಟೇಟ್ಸ್. ದಿಸ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ನೆಕ್ಸ್ಟ್, ಟು ಅವೈಲ್ ದ ಬೆನಿಫಿಟ್ ಆಫ್ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್. ಈಗ ರೊಟೀನ್ ಆ್ಯಕ್ಟಿವಿಟಿಗಳು, ಯಾವ ಆ್ಯಕ್ಟಿವಿಟಿಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾವೋ ಅದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಅವರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಬರಲ್ಲ. ನೀಡ್ ನಾಟ್ ಟು. ಯಾಕಂದರೆ ಇಫ್ ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ಅ ಪ್ರಾಪರ್ ವೇ, ನೀಡ್ ನಾಟ್ ಟು ಥಿಂಕ್ ಅಬೌಟ್ ಇಟ್ ಅಲ್ವಾ. ಎಲ್ಲಿ ಸಮ್ ಆಫ್ ದಿ ಎಕ್ಸೆಪ್ಷನಲ್ ಕೇಸಸ್ ಹ್ಯಾಸ್ ಟು ಬಿ ಟೇಕನ್ ಕೇರ್. ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ಗಳಿರ್ತಾವಲ್ಲ, ಅದ್ರ ಬಗ್ಗೆ ಮಾತ್ರ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗತ್ತೆ. ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನು ಫೆಸಿಲಿಟೇಟ್ ಮಾಡುತ್ತೆ ಅಂತಂದರೆ, ಇಟ್ ಐಡೆಂಟಿಫೈಸ್ ಡಿಫಿಷಿಯನ್ಸೀಸ್ ಅಥವಾ ವೇರ್ ಎಫಿಷಿಯನ್ಸಿ ಈಸ್ ನಾಟ್ ಅಪ್ ಟು ದಿ ಮಾರ್ಕ್. ಈ ಕೇಸ್ಗಳು ಎಲ್ಲಿ ಎಫಿಷಿಯನ್ಸಿ ಸರಿಯಾಗಿ ಅಂದ್ಕೊಂಡಿದ್ದ ಮಟ್ಟಕ್ಕೆ ಇರೋದಿಲ್ವೋ, ದೀಸ್ ಕೇಸಸ್ ಬಿಕಮ್ಸ್ ಎಕ್ಸೆಪ್ಷನ್ಸ್. ಅದು ಎಕ್ಸೆಪ್ಷನ್ ಆಗುತ್ತೆ. ಮ್ಯಾನೇಜ್ಮೆಂಟು ಈ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ ಅನ್ನೋ ಕಾನ್ಸೆಪ್ಟನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿ ಬೆನಿಫಿಟ್ ತೊಗೊಳ್ಲಿಕ್ಕೆ ಫೆಸಿಲಿಟೇಟ್ ಮಾಡುತ್ತೆ. ದಿಸ್ ಈಸ್ ಒನ್ ಮೋರ್ ಅಬ್ಜೆಕ್ಟಿವ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಆ್ಯಂಡ್ ಫೈನಲಿ, ಟು ಬ್ರಿಂಗ್ ಅಬೌಟ್ ಅ ವಿವಿಡ್ progressive vision and sagacious decision making at each managerial level. ಸ್ಟ್ಯಾಂಡರ್ಡ್ ಕಾಸ್ಟಿಂಗು ಡೆಸಿಷನ್ ಮೇಕಿಂಗಲ್ಲಿ ಮ್ಯಾನೇಜ್ಮೆಂಟ್ಗೆ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಒಳ್ಳೆ ಡೆಸಿಷನನ್ನು ತೊಗೊಳುವಂಥದ್ದು, ಕ್ವಿಕ್ಕಾಗಿ ಸೌಂಡ್ ಡೆಸಿಷನ್ನ ತೊಗೊಳ್ಲಿಕ್ಕೆ ಹೆಲ್ಪ್ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದೆ. ಓಕೆ, ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ದಿಸ್ ಕಾನ್ಸೆಪ್ಟ್ ಮೇ ಬಿ ಆಸ್ಕ್ಡ್ ಫಾರ್ 5 marks ಇನ್ ಯುವರ್ ಎಕ್ಸಾಮಿನೇಷನ್. ಓಕೆನಾ, 5 marks ಕ್ವೆಶನ್ ಪ್ಯಾಟ್ರನ್ ಇದ್ದರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ 5 marks. ಓಕೆ, ನೆಕ್ಸ್ಟ್ ನೋಡೋಣ. ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಬೆನಿಫಿಟ್ಸ್ ಅಂತ ಹೇಳ್ಬೋದು ನೀವು. ಈ ಅಡ್ವಾಂಟೇಜಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನಿದೆ, ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ದರ್ ಈಸ್ ಅ 10 marks question in your question paper or in your examination, this concept will going to be asked. 15 marksಗೆ ಕೇಳಲ್ಲ, 10 marks ಅಥವಾ 8 marksಗೆ ಈ ಕ್ವೆಶನ್ನು ಬೋತ್ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಥವಾ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈ ಕಾನ್ಸೆಪ್ಟನ್ನು ಕೇಳ್ತಾರೆ. ಓಕೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್? ಏನೇನು ಅಡ್ವಾಂಟೇಜ್ ಇದೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗನ್ನು? ಇಫ್ ಅ ಕಂಪನಿ ಇಂಪ್ಲಿಮೆಂಟ್ಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಸಿಸ್ಟಮ್, ಏನೇನು ಅಡ್ವಾಂಟೇಜ್ಗಳು ಸಿಗುತ್ತೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. The first advantage is proper planning. Okay, I told you while explaining the objective of standard casting helps the management to get the benefit from management by exception. Management by exception in a concept ಅನ್ನು ಯೂಸ್ ಮಾಡಿಕೊಂಡು ಮ್ಯಾನೇಜ್ಮೆಂಟು ಬೆನಿಫಿಟ್ ತೊಗೊಳ್ಲಿಕ್ಕೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗು ಹೆಲ್ಪ್ ಮಾಡುತ್ತೆ ಅಂತ. ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಯಾವ್ಯಾವ ಏರಿಯಾಗಳು ವೀಕ್ ಇದೆ ಅಥವಾ ಎಲ್ಲೆಲ್ಲಿ ಎಫಿಷಿಯನ್ಸಿ ಸರಿ ಇಲ್ಲ, ಆ ಇನ್ಫಾರ್ಮೇಷನನ್ನು ಇಟ್ಕೊಂಡು ಏನು ಮಾಡ್ಬೋದು ಮ್ಯಾನೇಜ್ಮೆಂಟು ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಬೇಕಂದಾಗ ಅಥವಾ ಫ್ಯೂಚರ್ ಪ್ಲ್ಯಾನ್ಗಳಲ್ಲಿ ದೇ ಕ್ಯಾನ್ ಮೇಕ್ ದೇಯರ್ ಪ್ಲ್ಯಾನ್ ಈವನ್ ಬೆಟರ್. ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಅಥವಾ ಪ್ರಾಪರಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಓಕೆನಾ. ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಎಫಿಷಿಯಂಟ್ ಕಾಸ್ಟ್ ಕಂಟ್ರೋಲ್. ನೋಡಿ, ಈಗ ಕಾಸ್ಟು ಎಷ್ಟು ಖರ್ಚು ಮಾಡಬೇಕು ಎಷ್ಟು ಖರ್ಚು ಮಾಡಬಾರ್ದು ಅನ್ನೋ ಯಾವ ಕಾನ್ಸೆಪ್ಟೇ ಇಲ್ಲ ಅಂತಂದರೆ ಎಂಪ್ಲಾಯೀಸ್ ವಿಲ್ ನಾಟ್ ಬಿ ಅವೇರ್ ಆಫ್ ದ ಕಾಸ್ಟ್, ವಾಟ್ ಶುಡ್ ಬಿ ಸ್ಪೆಂಟ್, ಟು ವಾಟ್ ಎಕ್ಸ್ಟೆಂಟ್ ಕಾಸ್ಟ್ ಟು ಬಿ, ಎಷ್ಟು ಇರಬೇಕು ಎಷ್ಟು ಖರ್ಚು ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲ್ಲ ಅವರಿಗೆ. ಬಟ್ ಈ ಸ್ಟ್ಯಾಂಡರ್ಡ್ ಕಾಸ್ಟ್ ಏನು ಮಾಡಿಬಿಡುತ್ತೆ ಅಂತಂದರೆ ಮೊದಲೇ ಫಿಕ್ಸ್ ಮಾಡಿಬಿಡುತ್ತೆ, ಇಷ್ಟನ್ನೇ ಖರ್ಚು ಮಾಡಬೇಕು, ಇಷ್ಟನ್ನು ಖರ್ಚು ಮಾಡಿ ಇದಕ್ಕಿಂತ ಮೇಲೆ ಹೋಗ್ಬಿಟ್ರೆ ಯು ಆರ್ ನಾಟ್ ಎಫಿಷಿಯೆಂಟ್ ಅಂತ. ಸೊ ಆ ಒಂದು ಬೈಂಡಿಂಗನ್ನು ಲಿಮಿಟನ್ನು ಸೀಲಿಂಗ್ ಲಿಮಿಟನ್ನು ಹಾಕ್ಬಿಟ್ಟು ಮೊದಲನೇ ಎಂಪ್ಲಾಯೀಸ್ಗಳಿಗೆ ಏನು ಮಾಡುತ್ತೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿಬಿಡುತ್ತೆ ಕಾಸ್ಟ್ ಬಗ್ಗೆ. ಅವ್ರು ಅದನ್ನು ವಿದಿನ್ ಏನು ಲಿಮಿಟ್ ಇದೆ ಅದರೊಳಗಡೆ ಫುಲ್ಫಿಲ್ ಮಾಡಲಿಕ್ಕೆ ದೆಲ್ ಸ್ಟ್ರಗಲ್, ದೆಲ್ ಟ್ರೈ. ಸೊ ದ್ಯಾಟ್ ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನು ಮಾಡುತ್ತೆ ಅಂತಂದರೆ ಕಾಸ್ಟ್ ಕಂಟ್ರೋಲನ್ನು ತುಂಬ ಎಫಿಷಿಯೆಂಟ್ ಮ್ಯಾನರಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಮೋಟಿವೇಶ್ನಲ್ ಫ್ಯಾಕ್ಟರ್. ಹೇಗೆ ಇದು ಮೋಟಿವೇಟ್ ಮಾಡುತ್ತೆ? ಈಗ ಎಂಪ್ಲಾಯೀಸ್ಗಳಿಗೆ ನಾನು ಹೇಳಿದೆ ಕಾಸ್ಟ್ ಕಾನ್ಷಿಯಸ್ನೆಸ್ಸನ್ನು ಡೆವಲಪ್ ಮಾಡುತ್ತೆ ಅಂತ. ಕಾಸ್ಟ್ ಕಾನ್ಷಿಯಸ್ನ ಡೆವಲಪ್ ಮಾಡಿ ದಿ ಎಂಪ್ಲಾಯೀಸ್ ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರೋ, ನಿಮಗೆಲ್ಲ ಗೊತ್ತಿದೆ ದೆರ್ ವಿಲ್ ಬಿ ಎ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಯಾರು ವಿದಿನ್ ದ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸನ್ನು ರೀಚ್ ಮಾಡಿ ಆ್ಯಕ್ಚುಯಲ್ ಎಫಿಷಿಯನ್ಸಿನ ಅಚೀವ್ ಮಾಡ್ತಾರೋ ದೇ ವಿಲ್ ಬಿ ರಿವಾರ್ಡೆಡ್.
ಅವ್ರಿಗೆ ಇನ್ಸೆಂಟಿವ್ನ ಕೊಡ್ತಾರೆ, ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಆ ಇನ್ಸೆಂಟಿವ್ ಕೊಡಲಿಕ್ಕೂ ದೇರ್ ಮಸ್ಟ್ ಬಿ ಎ ಸ್ಟ್ಯಾಂಡರ್ಡ್. ಇಷ್ಟೇ ಕೆಲಸ ಮಾಡಿರೋನು ಎಫಿಷಿಯೆಂಟ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಸ್ಟ್ಯಾಂಡರ್ಡ್ ಇದ್ದರೆ ಮಾತ್ರ ಗೊತ್ತಾಗೋದು. ಈ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋದ್ರ ಮುಖಾಂತರ ಎಂಪ್ಲಾಯಿಗಳ ಎಫಿಷಿಯನ್ಸಿನ ಏನು ಮಾಡುತ್ತೆ, ಇದು ಬೂಸ್ಟ್ ಮಾಡುತ್ತೆ. ಎಂಪ್ಲಾಯಿಗಳು ಚೆನ್ನಾಗಿ ಕೆಲಸ ಮಾಡೋ ಥರ ಮೋಟಿವೇಟ್ ಮಾಡುತ್ತೆ. ದಿಸ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಇಟ್ ಈಸ್ ಅ ಮೋಟಿವೇಶನಲ್ ಫ್ಯಾಕ್ಟರ್ ಟು ದ ಎಂಪ್ಲಾಯೀಸ್. ನೆಕ್ಸ್ಟ್, ಕಂಪ್ಯಾರಿಸನ್ ಆಫ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಔಟ್ಕಮ್. ಫೋರ್ಕಾಸ್ಟಿಂಗ್ ಅಂದರೆ ಎಕ್ಸ್ಪೆಕ್ಟೆಡ್, ಔಟ್ಕಮ್ ಅಂದರೆ ಆ್ಯಕ್ಚುಯಲ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ನಾನು ನಿಮ್ಗೆ ಹೇಳಿದೆ, ಇಟ್ ಈಸ್ ಎಕ್ಸ್ಪೆಕ್ಟೆಡ್, ಎಕ್ಸ್ಪೆಕ್ಟೇಷನ್ಸ್, ಪ್ರೀ ಡಿಟರ್ಮೈನ್ಡ್ ಕ್ರೈಟೀರಿಯಾ ಮೊದಲೇ ಹೇಳಿಬಿಡುತ್ತೆ, ದಿಸ್ ಈಸ್ ವಾಟ್ ಯು ಸಪೋಸ್ ಟು ಡೂ ಅಂತ. ಆ್ಯಕ್ಚುಯಲ್ ಅಂದರೆ ವಾಟ್ ಯು ಹ್ಯಾವ್ ಡನ್ ಅಥವಾ ವಾಟ್ ಯು ಆರ್ ಡೂಯಿಂಗ್. ಏನು ಮಾಡಬೇಕಿತ್ತು ಅನ್ನೋದು ಸ್ಟ್ಯಾಂಡರ್ಡು, ಏನು ಮಾಡಿದ್ದೀವಿ ಅನ್ನೋದು ಆ್ಯಕ್ಚುಯಲ್. ಫೋರ್ಕಾಸ್ಟಿಂಗ್ ಅಂದರೆ ಏನು ಮಾಡಬೇಕಿತ್ತು, ಏನು ಮಾಡಬೇಕು ಫೋರ್ಕಾಸ್ಟಿಂಗ್. ಔಟ್ಕಮ್ ಅಂದರೆ ಏನು ಮಾಡಿದ್ವಿ, ಕಂಪೇರ್ ಮಾಡುತ್ತೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗು. ನಾವೇನು ಮಾಡಬೇಕಂತ ಅಂದ್ಕೊಂಡಿದ್ವಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸು ಆ್ಯಂಡ್ ನಮ್ಮ ಆ್ಯಕ್ಚುಯಲ್ ರಿಸಲ್ಟ್ಸ್ ಔಟ್ಕಮ್ಗಳು ಇವೆರಡೂ ಕೂಡ ಕಂಪೇರ್ ಮಾಡುತ್ತೆ. ಕಂಪೇರ್ ಮಾಡೋದ್ರಿಂದ ಏನಾಗುತ್ತೆ, ವೈ ದಿಸ್ ಈಸ್ ಅನ್ ಅಡ್ವಾಂಟೇಜ್, ವಿಲ್ ಗೆಟ್ ಟು ನೋ ಅಬೌಟ್ ಅವರ್ ವೀಕ್ನೆಸಸ್. ನಾವು ಯಾಕೆ ನಾವು ಅಂದ್ಕೊಂಡಿದ್ದನ್ನು ರೀಚ್ ಮಾಡೋಕ್ಕಾಗಲಿಲ್ಲ, ಎಲ್ಲಿ ಸ್ಲೋ ಆಯಿತು ಅಥವಾ ಎಲ್ಲಿ ಮಿಸ್ ಮಾಡ್ಕೊಂಡ್ವಿ. ರೀಚ್ ಮಾಡಿದ್ವಿ ಅಂತಂದರೆ ನಮ್ಮ ಕೀ ಫ್ಯಾಕ್ಟರ್ಸ್ ಯಾವುದು ಕಾಂಟ್ರಿಬ್ಯೂಟ್ ಮಾಡಿದೆ ಜಾಸ್ತಿ, ಅದನ್ನು ತಿಳ್ಕೊಬೋದು. ದಿಸ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ನೆಕ್ಸ್ಟು ಎಕನಾಮಿಕಲ್ ಸಿಸ್ಟಮ್. ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನಿದೆಯಲ್ಲ ಇದೇನು ತುಂಬ ಕಾಸ್ಟ್ಲಿ ಅಲ್ಲ, ಓಕೆನಾ, ತುಂಬ ಕಾಸ್ಟ್ಲಿ ಅಲ್ಲ. ಆಮೇಲೆ ಡೀಟೇಲ್ಡ್ ಆಗಿರೋಂಥ ಇನ್ಫಾರ್ಮೇಷನ್ಸು ಕೂಡ ಬೇಕಾಗಿಲ್ಲ. ತುಂಬ ಕಡಿಮೆ ಕಾಸ್ಟಲ್ಲಿ, ಲೆಸ್ ಕಾಸ್ಟ್ಲಿಯರ್ ಅಥವಾ ಎಕನಾಮಿಕಲ್ ಅಂತ ಹೇಳ್ಬೋದು. ಆ್ಯಂಡ್ ವಿಚ್ ಸೇವ್ಸ್ ಮನಿ, ವಿಚ್ ಸೇವ್ಸ್ ಟೈಮ್ ಆಲ್ಸೋ, ದಟ್ ಈಸ್ ವೈ ಇಟ್ ಈಸ್ ಎಕನಾಮಿಕಲ್. ಆ್ಯಂಡ್ ನೆಕ್ಸ್ಟ್ ಅಡ್ವಾಂಟೇಜ್ ಬಂದ್ಬಿಟ್ಟು ಹೆಲ್ಪ್ಫುಲ್ ಇನ್ ಬಜೆಟಿಂಗ್. ಇಟ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್ ಇನ್ ಬಜೆಟಿಂಗ್. ಬಜೆಟ್ಸ್ನ ಪ್ರಿಪೇರ್ ಮಾಡಬೇಕಂತಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಕಾನ್ಸೆಪ್ಟು ಅಥವಾ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ನೋ ಒನ್ ಕ್ಯಾನ್ ಪ್ರಿಪೇರ್ ಅ ಪ್ರಾಪರ್ ಬಜೆಟ್ ಅಥವಾ ಸೌಂಡ್ ಬಜೆಟ್. ಬಜೆಟ್ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಬಜೆಟನ್ನು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಮಂತಲ್ಲಿ ವಿ ಹ್ಯಾವ್ ಟು ಪ್ರೊಡ್ಯೂಸ್ 10,000 ಯೂನಿಟ್ಸ್ ಆಫ್ ಅ ಪ್ರಾಡಕ್ಟ್ ಅಂತ. 10,000 ಯೂನಿಟ್ಸ್ ಆಫ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಎಷ್ಟು ಖರ್ಚು ಮಾಡಬೇಕು ಅಂತ ಮೊದಲೇ ಗೊತ್ತಾಗಬೇಕು ಅಂತಂದರೆ ದರ್ ಮಸ್ಟ್ ಬಿ ಅ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಮೆಕ್ಯಾನಿಸಮ್ ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಸಿಸ್ಟಮ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಸಿಸ್ಟಮ್ಮು ಬಜೆಟ್ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟು 7th ಅಡ್ವಾಂಟೇಜ್ ಏನಪ್ಪ ಅಂದರೆ ಹೆಲ್ಪ್ಸ್ ಫಾರ್ಮುಲೇಟ್ ಪಾಲಿಸೀಸ್. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಆಬ್ಜೆಕ್ಟಿವ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಂದಾಗ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್ ಟು ದಿ ಮ್ಯಾನೇಜರ್ಸ್ ವೈಲ್ ಮೇಕಿಂಗ್ ಡೆಸಿಷನ್ಸ್. ನಿರ್ಧಾರಗಳನ್ನ ತೊಗೊಬೇಕಂದಾಗ ಏನು ಮಾಡುತ್ತದು ತುಂಬಾ ಸಹಾಯ ಮಾಡುತ್ತೆ. ದಟ್ ಈಸ್ ವೈ ದಿಸ್ ಈಸ್ ಬೆನಿಫಿಷಿಯಲ್ ಟು ದಿ ಕಂಪನಿ. ಆ್ಯಂಡ್ ಫೈನಲಿ ಎಲಿಮಿನೇಟ್ಸ್ ವೇಸ್ಟೇಜನ್ನು ಎಲಿಮಿನೇಟ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗು ತುಂಬಾ ಹೆಲ್ಪ್ ಮಾಡುತ್ತೆ. ಹೇಗಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ಹೇಳಿದೆ, ಈಗ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಬಿಡಲ್ಲ. ಯಾಕಂತಂದರೆ ಎಫಿಷಿಯನ್ಸಿ ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡಿಬಿಡುತ್ತೆ. ಇಷ್ಟೇ ಇರಬೇಕು, ಐಡಲ್ ಟೈಮ್ ಅಂದರೆ ಇಷ್ಟೇ ಇರಬೇಕು, ಇಷ್ಟೇ ಮಟೀರಿಯಲನ್ನು ಯೂಸ್ ಮಾಡಬೇಕು, ಕ್ವಾಂಟಿಟಿ ಓಕೆನಾ, ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಯಾವುದನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ 1 ಯೂನಿಟ್ ಆಫ್ ರಾ ಮಟೀರಿಯಲನ್ನೇ ಯೂಸ್ ಮಾಡಬೇಕು ಅಥವಾ 1 kg ಆಫ್ ರಾ ಮಟೀರಿಯಲ್ನೇ ಯೂಸ್ ಮಾಡಬೇಕು. ದಿಸ್ ಈಸ್ ವಾಟ್ ಸ್ಟ್ಯಾಂಡರ್ಡ್ ಮೊದಲೇ ಹೇಳಿಬಿಟ್ಟಿರುತ್ತೆ. ಅಷ್ಟಕ್ಕೆ ಸ್ಟಿಕ್ಕಾಗಿ ಏನು ಮಾಡಬೇಕಾಗುತ್ತೆ, ಎಂಪ್ಲಾಯೀಸ್ ಸಪೋಸ್ ಟು ವರ್ಕ್, ಅಷ್ಟಕ್ಕೆ ಸ್ಟಿಕ್ಕಾಗಿ ವರ್ಕ್ ಮಾಡಬೇಕಾಗಿರೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ವೇಸ್ಟೇಜನ್ನು ರೆಡ್ಯೂಸ್ ಮಾಡುತ್ತೆ. ಸಮ್ಟೈಮ್ಸ್ ಏನು ಮಾಡುತ್ತೆ, ಇಟ್ ಎಲಿಮಿನೇಟ್ಸ್ ವೇಸ್ಟೇಜ್, ಕಂಪ್ಲೀಟ್ಲಿ ಎಲಿಮಿನೇಟ್ಸ್ ವೇಸ್ಟೇಜ್. ಓಕೆ, ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ನೆಕ್ಸ್ಟು ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನ ಲಿಮಿಟೇಷನ್ಸ್ ಏನೇನು ಅಂತ ನೋಡೋಣ. ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಏನೇನು ಲಿಮಿಟೇಷನ್ಸ್ ಇದೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗಿಗೆ? ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಎಲ್ಲ ಬರೀ ಒಳ್ಳೆಯದನ್ನೇ ಮಾಡುತ್ತೆ, ಅದರಿಂದ ಬರೀ ಅಡ್ವಾಂಟೇಜಸ್ಸೇ ಸಿಗುತ್ತೆ ಅಂತಲ್ಲ, ದೇರ್ ಆರ್ ಸಮ್ ಲಿಮಿಟೇಷನ್ಸ್ ಆಲ್ಸೋ. ದ ಫಸ್ಟ್ ಲಿಮಿಟೇಷನ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ಕಾಸ್ಟ್ಲಿ ಸಿಸ್ಟಮ್. ನೋಡಿ, ಸ್ಟ್ಯಾಂಡರ್ಡ್ ಕಾಸ್ಟಿಂಗು ತುಂಬ ಸಿಂಪಲ್ಲಾಗಿ ಯಾರಿಗೆ ಬೇಕೋ ಅವ್ರಿಗೆಲ್ಲ ಅರ್ಥ ಆಗುವಂಥ ಕಾನ್ಸೆಪ್ಟ್ ಅಲ್ಲ, ಸಿಸ್ಟಮ್ ಅಲ್ಲ. ಸ್ಟ್ಯಾಂಡರ್ಡ್ ಕಾಸ್ಟಿಂಗನ್ನು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡಬೇಕಂತಂದರೆ ತುಂಬಾ ಸ್ಕಿಲ್ಫುಲ್ ಆಗಿರೋಂಥ ಹೈಲಿ ಕಾಂಪಿಟೆಂಟ್ ಪರ್ಸನಲ್ಗಳು ಬೇಕು. ಓಕೆನಾ, ಯಾರು ಬೇಕೋ ಅವರೆಲ್ಲ ಇಲ್ಲಿ ಕೂತ್ಕೊಂಡು ಸ್ಟ್ಯಾಂಡರ್ಡ್ಸ್ಗಳನ್ನ ಡೆವಲಪ್ ಮಾಡಿ, ಸ್ಟ್ಯಾಂಡರ್ಡ್ಸ್ಗಳನ್ನ ಫಿಕ್ಸ್ ಮಾಡಿಬಿಟ್ಟು ಅನಾಲಿಸಿಸ್ಗಳನ್ನ ಮಾಡಿ ವೇರಿಯನ್ಸಸ್ಗಳನ್ನ ಕಂಡುಹಿಡಿದು ಅದೆಲ್ಲ ಮಾಡೋಕ್ಕೆ ಸಾಧ್ಯ ಆಗಲ್ಲ. ವಿಚ್ ರಿಕ್ವೈರ್ಸ್ ಸ್ಕಿಲ್ಡ್ ಆ್ಯಂಡ್ ಕಾಂಪಿಟೆಂಟ್ ಪರ್ಸನಲ್, ಇನ್ ಟರ್ನ್ ಬಿಕಮ್ಸ್ ಕಾಸ್ಟ್ಲಿ. ಓಕೆನಾ, ಅವ್ರಿಗೆಲ್ಲ ಜಾಸ್ತಿ ಸ್ಯಾಲ್ರಿ ಎಲ್ಲ ಕೊಡಬೇಕಾಗತ್ತೆ, ಅದಕ್ಕೆ ಇದು ತುಂಬಾ ಕಾಸ್ಟ್ಲಿ ಸಿಸ್ಟಮ್. ನೆಕ್ಸ್ಟ್, ಡಿಫಿಕಲ್ಟೀಸ್ ಇನ್ ಫಿಕ್ಸೇಷನ್ ಆಫ್ ಅ ಸ್ಟ್ಯಾಂಡರ್ಡ್. ಐ ಟೋಲ್ಡ್ ಯು, ಈ ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡೋದಿದೆಯಲ್ಲ, ದಟ್ ಪ್ರಾಸೆಸ್ ದಟ್ ಈಸ್ ಅ ಬೇಸಿಸ್. ಅಲ್ಲಿಂದನೇ ಶುರುವಾಗೋದು, ಬೇಸಿಕ್ ಅದು. ದ ವೆರಿ ಫಸ್ಟ್ ಸ್ಟೆಪ್ ಇನ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ಟು ಫಿಕ್ಸ್ ಆರ್ ಡೆವಲಪ್ ಅ ಸ್ಟ್ಯಾಂಡರ್ಡ್.
ಈ ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡೋದೇ ತುಂಬ ದೊಡ್ಡ ಕೆಲಸ. ಓಕೆನಾ? ಯಾಕಂತಂದರೆ ನಾವು ಅಂದ್ಕೊಂಡಿದ್ದು ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು. ಪ್ರೊಜೆಕ್ಷನ್ಸು ಅಥವಾ ಏನಾದರೂ ಕೂಡ ತುಂಬ ಚೇಂಜ್ ಆಗುತ್ತೆ ಕೆಲವೊಂದು ಸಲ. ನಾವು ಅಂದ್ಕೊಂಡಿದ್ದು ರೇಟ್ಗಳಾಗಿರ್ಬೋದು ಅಥವಾ ಎಸ್ಟಿಮೇಷನ್ಸ್ ಆಗಿರ್ಬೋದು, ಅದೆಲ್ಲ ಈ ಸ್ಟ್ಯಾಂಡರ್ಡ್ಗಳನ್ನ ಫಿಕ್ಸ್ ಮಾಡಲಿಕ್ಕೆ ತುಂಬ ಹೈಲಿ ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಗಳನ್ನೆಲ್ಲ ಯೂಸ್ ಮಾಡಬೇಕಾಗತ್ತೆ, ವಿಚ್ ಈಸ್ ಸಮಥಿಂಗ್ ಡಿಫಿಕಲ್ಟ್. ತುಂಬಾ ಡಿಫಿಕಲ್ಟ್ ಆಗಿರುವಂಥ ಒಂದು ಪ್ರಾಸೆಸ್. ದಟ್ ಈಸ್ ವೈ ಅನದರ್ ಲಿಮಿಟೇಷನ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ವಾಟ್? ಡಿಫಿಕಲ್ಟಿ ಇನ್ ಫಿಕ್ಸೇಷನ್ ಆಫ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್, ಕಾನ್ಸ್ಟ್ರೈನ್ ಫಾರ್ ಸರ್ವಿಸ್ ಇಂಡಸ್ಟ್ರಿ. ನೋಡಿ, ಸ್ಟ್ಯಾಂಡರ್ಡ್ ಕಾಸ್ಟಿಂಗು ತುಂಬ ಒಳ್ಳೆ ಟೆಕ್ನಿಕ್ಕೆ, ಮೆಥಡ್ಸ್ ಅಂಡ್ ಕಾಸ್ಟ್ ಅಕೌಂಟಿಂಗ್ನಲ್ಲಿ ತುಂಬ ಚೆನ್ನಾಗಿರೋಂಥ ಟೆಕ್ನಿಕ್ಕೆ, ಕಾಸ್ಟ್ ರಿಡಕ್ಷನ್ಗೆ ಸೂಪರ್ಬ್. ಬಟ್ ದೆರ್ ಈಸ್ ಅ ಲಿಮಿಟೇಷನ್. ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗನ್ನು ಯು ಕ್ಯಾನ್ ನಾಟ್ ಯೂಸ್ ಎವ್ರಿವೇರ್. ಇಟ್ ಈಸ್ ಬೆಟರ್ ಸೂಟಬಲ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟಾರ್. ಇಟ್ ಫೇಲ್ಸ್ ಟು ಸರ್ವ್ ಇನ್ ಅ ಬೆಟರ್ ವೇ ಇನ್ ಸರ್ವಿಸ್ ಇಂಡಸ್ಟ್ರಿ. ಸರ್ವಿಸ್ ಇಂಡಸ್ಟ್ರಿಗೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗನ್ನು ಯೂಸ್ ಮಾಡ್ಕೊಳ್ಳಲಿಕ್ಕೆ ಆಗಲ್ಲ. ಇದು ಒನ್ ಆಫ್ ದಿ ಲಿಮಿಟೇಷನ್. ನೆಕ್ಸ್ಟ್, ಅನ್ಸೂಟಬಲ್ ಫಾರ್ ನಾನ್ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ಸ್. ಕೆಲವೊಂದು ನಾನ್ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ ಇದೆ. ಈಗ ಜಾಬ್ಗಳಂತ ಕರಿತೀವಿ, ಜಾಬ್ಸ್. ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲೇ ಜಾಬ್ಗಳು ಬರ್ತವೆ. ಆ ಜಾಬ್ಗಳಿಗೆ ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅನ್ನೋ ಕಾನ್ಸೆಪ್ಟು ಅಷ್ಟೊಂದು ಚೆನ್ನಾಗಿ ಅಪ್ಲೈ ಆಗಲ್ಲ. ಈಗ ಪೇಂಟಿಂಗ್ ವರ್ಕು, ಕ್ಯಾಟ್ರಿಂಗು, ಟೈಲರು, ಇದು ಈ ಥರ ಜಾಬ್ ವರ್ಕ್ಗಳೇನಿದ್ದಾವೆ, ಈ ಥರದ ನಾನ್ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ಗಳಿಗೆ ಅಥವಾ ಜಾಬ್ ಬೇಸ್ಡ್ ಅಥವಾ ಜಾಬ್ ಇರೋವಂಥ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿಗೆ, ಜಾಬ್ಗಳಿಗೆ ಏನಾಗಲ್ಲ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಷ್ಟೊಂದು ಸೂಟಬಲ್ ಅಲ್ಲ. ನೆಕ್ಸ್ಟ್ ಲಿಮಿಟೇಷನ್ ಆರ್ ಡಿಸ್ಅಡ್ವಾಂಟೇಜ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ರಿಲೇಟಿವ್ಲಿ ಫಿಕ್ಸ್ಡ್ ಸ್ಟ್ಯಾಂಡರ್ಡ್ಸ್. ಈ ಸ್ಟ್ಯಾಂಡರ್ಡ್ಗಳನ್ನ ಏನು ಮಾಡ್ತಾರಪ್ಪ ಅಂತಂದರೆ, ಬಿಸ್ನೆಸ್ಗಳು ಯಾವುದೋ ಒಂದಿನ ಫಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋಕ್ಕಾಗಲ್ಲ. ಸ್ಟ್ಯಾಂಡರ್ಡ್ಸ್ ನೀಡ್ ಟು ಬಿ ರಿವೈಸ್ಡ್. ಏನು ಫ್ರೀಕ್ವೆಂಟಾಗಿ ಚೇಂಜಸ್ಗಳನ್ನ ಆ ಕಂಪ್ನಿ ಮಾಡಬೇಕಾಗತ್ತೆ. ಆದರೆ ಕೆಲವೊಂದು ಸಲ ಮೆಜಾರಿಟಿ ಆಫ್ ಕಂಪನೀಸ್ ಏನು ಮಾಡ್ತಾರೆ ಅಂತಂದರೆ, ದೇ ರೆಸಿಸ್ಟ್. ಓಕೆನಾ? ಅವ್ರು ದೇ ಡೋಂಟ್ ಅಗ್ರಿ. ಅವ್ರು ಒಪ್ಕೊಳ್ಳೋದಿಲ್ಲ ಸ್ಟ್ಯಾಂಡರ್ಡ್ಗಳನ್ನ ರಿವೈಸ್ ಮಾಡೋದು. ಯಾವುದೋ ಅಪ್ಪನ ಕಾಲದಲ್ಲಿ, ಓಬಿರೈನ್ ಕಾಲದಲ್ಲಿ ಮಾಡಿರೋ ಸ್ಟ್ಯಾಂಡರ್ಡ್ಗಳನ್ನೇ ಅದನ್ನೇ ಫಿಕ್ಸ್ ಆಗಿ ಅದನ್ನೇ ಇಟ್ಕೊಂಡ್ಬಿಡ್ತಾರೆ. ಟೈಮ್ ಟು ಟೈಮ್ಗೆ ಸ್ಟ್ಯಾಂಡರ್ಡ್ಗಳನ್ನ ರಿವೈಸ್ ಮಾಡಲ್ಲ. ಸ್ಟ್ಯಾಂಡರ್ಡ್ಗಳು ರಿಲೇಟಿವ್ಲಿ ಫಿಕ್ಸ್ ಆಗಿರುತ್ತೆ, ಕಾನ್ಸ್ಟೆಂಟ್ ರಿಜಿಡ್ ಆಗಿರುತ್ತೆ, ಸ್ಟ್ಯಾಂಡರ್ಡ್ಗಳನ್ನ ಬದಲಾಯಿಸಲ್ಲ. ಇದು ಒನ್ ಆಫ್ ದ ಲಿಮಿಟೇಷನ್. ನೆಕ್ಸ್ಟ್, ಡಿಸ್ಕರೇಜ್ಮೆಂಟ್ ಫಾರ್ ವರ್ಕರ್ಸ್ಗಳಿಗೆ ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗು ಡಿಸ್ಕರೇಜ್ ಮಾಡುತ್ತೆ. ನಾನು ಆವಾಗಲೇ ಅಡ್ವಾಂಟೇಜಸ್ಗಳನ್ನ ಹೇಳಬೇಕಂದಾಗ ನಿಮ್ಗೆ ಹೇಳಿ, ಇಟ್ ಈಸ್ ಅ ಮೋಟಿವೇಶ್ನಲ್ ಫ್ಯಾಕ್ಟರ್ ವಿಚ್ ಮೋಟಿವೇಟ್ಸ್ ಎಂಪ್ಲಾಯೀಸ್ ಅಂತ. ಯಾಕಪ್ಪ ಅಂತಂದರೆ, ಹೆಂಗೆ ಡಿಸ್ಕರೇಜ್ ಮಾಡುತ್ತೆ ಅಂದರೆ, ಓಕೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಎಲ್ಲರೂ ಹೇಳ್ತಾರೆ. ಈಗ ಮೋಟಿವೇಶನ್ ಆಗುತ್ತೆ. ಇಫ್ ದ ವರ್ಕರ್ ಈಸ್ ಎಫಿಷಿಯಂಟ್ ಆಫ್ಟರ್ ದ ಪರ್ಫಾರ್ಮೆನ್ಸ್ ಆಫ್ ಪ್ರೈಸಲ್ಲಿ ಯು ಮೇ ಗೋನ್ ಬಿ ಪ್ರಮೋಟೆಡ್ ಅಲ್ವಾ, ಯು ವಿಲ್ ಬಿ ರಿವಾರ್ಡೆಡ್, ಇನ್ಸೆಂಟಿವ್ಸ್ ವಿಲ್ ಬಿ ಗಿವನ್. ಇದು ಮೋಟಿವೇಟ್ ಮಾಡುತ್ತೆ. ಹೌ ಇಟ್ ಡಿಸ್ಕರೇಜಸ್ ಅಂದರೆ, ಇಫ್ ಸ್ಟ್ಯಾಂಡರ್ಡ್ಸ್ ಆರ್ ಸೆಟ್ ಅಟ್ ವೆರಿ ಹೈ ಲೆವೆಲ್ ಅಂತ ಅನ್ಕೊಂಬಿಡಿ, ದ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ಇಟ್ ಸೆಲ್ಫ್ ಈಸ್ ಇಂಪಾಸಿಬಲ್ ಟು ಅಚೀವ್ ಅಥವಾ ವೆರಿ ಕಾಂಪ್ಲೆಕ್ಸ್ ಟು ಅಚೀವ್, ವೆರಿ ಡಿಫಿಕಲ್ಟ್ ಟು ಅಚೀವ್ ಅಂದಾಗ ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡಿದ್ದಾರೆ. ತುಂಬ ದೊಡ್ಡ ಲೆವೆಲ್ಗೆ ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಆ ಸ್ಟ್ಯಾಂಡರ್ಡನ್ನು ರೀಚ್ ಮಾಡೋದು ತುಂಬ ಕಷ್ಟ ಆದಾಗ ಏನಾಗುತ್ತೆ, ಎಂಪ್ಲಾಯೀಸು ಯೂಶ್ವಲಿ ಡಿಸ್ಕರೇಜ್ ಆಗಿಬಿಡ್ತಾರೆ. ಓಕೆನಾ? ತುಂಬ ಹಾರ್ಡ್ ಇದ್ದಾಗ ಸ್ಟ್ಯಾಂಡರ್ಡನ್ನು ರೀಚ್ ಮಾಡೋದು ಅಥವಾ ಇಂಪಾಸಿಬಲ್ ಅಂತ ಅನಿಸಿದಾಗ ಎಂಪ್ಲಾಯೀಸು ಮೋಟಿವೇಟ್ ಆಗೋದಕ್ಕಿಂತ ಜಾಸ್ತಿ ಏನಾಗ್ತಾರೆ ಅವರು, ದೇ ವಿಲ್ ಬಿಕಮ್ ಡಿಸ್ಕರೇಜ್ಮೆಂಟು ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಲಿಮಿಟೇಷನ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ಇನ್ಅಕ್ಯುರೇಟ್ ಡೈವರ್ಸ್ ರಿಸಲ್ಟ್ಸ್. ಈ ಕೆಲವೊಂದು ಸಲ ಏನಾಗುತ್ತಪ್ಪ ಅಂತಂದರೆ, ಸ್ಟ್ಯಾಂಡರ್ಡ್ ಏನಾದರೂ, ಇಫ್ ದ ಸ್ಟ್ಯಾಂಡರ್ಡ್ ಇಟ್ ಸೆಲ್ಫ್ ಈಸ್ ರಾಂಗ್, ಇಫ್ ದ ಸ್ಟ್ಯಾಂಡರ್ಡ್ ಇಟ್ ಸೆಲ್ಫ್ ಈಸ್ ಇನ್ಅಕ್ಯುರೇಟ್, ಆ ಬರೋವಂಥ ರಿಸಲ್ಟ್ಗಳೇನಿದೆ, ನಾವೇನು ವೇರಿಯೇಷನ್ಸ್ ಅಂತ ಕರಿತೀವಿ ಅಥವಾ ವಾಟ್ ಎವರ್ ವಿ ಯೂಸ್ ಟು ಕಾಲ್, ಅದೆಲ್ಲ ಏನಾಗ್ಬಿಡುತ್ತೆ ಅಂತಂದರೆ ತುಂಬ ಕೆಟ್ಟ ರಿಸಲ್ಟ್ಗಳನ್ನ ಕೊಟ್ಬಿಡುತ್ತೆ, ಮಿಸ್ಲೀಡ್ ಮಾಡಿಬಿಡುತ್ತೆ. ಸೊ ದೇರ್ ಆರ್ ಚಾನ್ಸಸ್, ಕೆಲವೊಂದು ಸಾಧ್ಯತೆಗಳಿದ್ದಾವೆ. ಸ್ಟ್ಯಾಂಡರ್ಡ್ ಏನಾದ್ರು ಸರಿ ಇಲ್ಲ ಅಂತಂದರೆ ಬರೋವಂಥ ಎಂಟೈರ್ ರಿಸಲ್ಟು ಅಥವಾ ಡಿಸಿಷನ್ ಮೇಡ್ ಬೈ ದ ಮ್ಯಾನೇಜ್ಮೆಂಟ್, ಎವ್ರಿಥಿಂಗ್ ಗೋಸ್ ರಾಂಗ್. ಓಕೆ, ದೀಸ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆರ್ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಬಜೆಟ್ರಿ ಕಾಸ್ಟ್. ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಿಂದ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ದಿಸ್ ಕಾನ್ಸೆಪ್ಟ್ ಮೇ ಗೋಯಿಂಗ್ ಟು ಆಸ್ಕ್ ಫಾರ್ 10 marks ಆರ್ ಫಾರ್ 8 marks. ಓಕೆ, ಒಂದೊಂದೇ ಡಿಫ್ರೆನ್ಸಸ್ಸನ್ನು ನೋಡ್ತಾ ಬರೋಣ. ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಅ ಪ್ರೊಜೆಕ್ಷನ್ ಆಫ್ ಕಾಸ್ಟ್ ಅಕೌಂಟ್. ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಅ ಪ್ರೊಜೆಕ್ಷನ್ ಆಫ್ ಕಾಸ್ಟ್ ಅಕೌಂಟ್, whereas budget is a projection of financial accounts. ಯೂಶ್ವಲಿ ಸ್ಟ್ಯಾಂಡರ್ಡ್ ಕಾಸ್ಟನ್ನು ನಾವು ಕಾಸ್ಟ್ ಅಕೌಂಟಿಂಗಲ್ಲಿ ಪ್ರೊಜೆಕ್ಟ್ ಮಾಡ್ತೀವಿ, ಕಾಸ್ಟನ್ನು
ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಏನು ಕರಿತೀವಿ, ಕಾಸ್ಟ್ ವಿಲ್ ಬಿ ಪ್ರೊಜೆಕ್ಟೆಡ್ ಇನ್ ಕಾಸ್ಟ್ ಅಕೌಂಟಿಂಗ್. ಅದೇ ಬಜೆಟ್ ಅನ್ನೋ ಕಾನ್ಸೆಪ್ಟು ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ, ಎಲ್ಲಿ ಪ್ರೊಜೆಕ್ಷನ್ನ ಮಾಡ್ತೀವಿ ಬಜೆಟನ್ನು ಅಂತಂದರೆ ಫಿನಾನ್ಷಿಯಲ್ ಅಕೌಂಟ್ಸಲ್ಲಿ ಪ್ರೊಜೆಕ್ಟ್ ಮಾಡ್ತೀವಿ. ಆ್ಯಂಡ್ ದ ಸೆಕೆಂಡ್ ಡಿಫ್ರೆನ್ಸ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆರ್ ಡೆವಲಪ್ಡ್ ಮೇನ್ಲಿ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಫಂಕ್ಷನ್ ಆ್ಯಂಡ್ ಸಮಟೈಮ್ಸ್ ಆಲ್ಸೋ ಫಾರ್ ಮಾರ್ಕೆಟಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. Whereas budgets are complied for different functions of the business such as sales, purchases, cash, production, etc. Standard cost ನಾನು ನಿಮ್ಗೆ ಅವಾಗಲೇ ಹೇಳಿದೆ is suitable or mainly developed for ಮ್ಯಾನುಫ್ಯಾಕ್ಚರಿಂಗ್ ಫಂಕ್ಷನ್. ತುಂಬ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗನ್ನು, ಈ ಸಿಸ್ಟಮನ್ನು ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟ್ಗಳನ್ನ ಡೆವಲಪ್ ಮಾಡೋದು ಮ್ಯಾನುಫ್ಯಾಕ್ಚರಿಂಗಿಗೆ, ಸಮ್ಟೈಮ್ಸ್ ಫಾರ್ ಮಾರ್ಕೆಟಿಂಗ್ ಆ್ಯಂಡ್ ಪ್ರೊಡಕ್ಷನ್ನು ಮತ್ತು ಸೇಲ್ಸು, ಮಾರ್ಕೆಟಿಂಗ್. ಕೆಲವೊಂದು ಸಲ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಸ್ಟ್ಯಾಂಡರ್ಡ್ ಕಾಸ್ಟ್ಗಳನ್ನ ಫಿಕ್ಸ್ ಮಾಡ್ತೀವಿ. ವೆರಾಸ್ ಬಡ್ಜೆಟ್ಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಆ್ಯಂಡ್ ದಿಸ್ ಬಜೆಟ್ ಈಸ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ನಾವು ಸೇಲ್ಸ್ಗೆ, ಪರ್ಚೇಸ್ಗೆ, ಎಲ್ಲದು ಕ್ಯಾಶ್ಗೆ ಅಂತ ಮಾಡ್ತೀವಿ, ಪ್ರೊಡಕ್ಷನ್ಗೂ ಬಜೆಟನ್ನು ಮಾಡ್ತೀವಿ. ಎಲ್ಲ ಆಸ್ಪೆಕ್ಟ್ಗಳು, ಆಲ್ ದ ಆಸ್ಪೆಕ್ಟ್ ಆಫ್ ದ ಕಂಪನಿ ದರ್ ವಿಲ್ ಬಿ ಎ ಬಜೆಟ್. ಎಲ್ಲದಕ್ಕೂ ನಾವು ಬಜೆಟ್ಗಳನ್ನ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫ್ರೆನ್ಸ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ರೆಪ್ರೆಸೆಂಟ್ ರಿಯಲಿಸ್ಟಿಕ್ ಯಾರ್ಡ್ ಸ್ಟಿಕ್ ಆ್ಯಂಡ್ ದೇರ್ ಫೋರ್ ಮೋರ್ ಯೂಸ್ಫುಲ್ ಫಾರ್ ಕಂಟ್ರೋಲಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಕಾಸ್ಟ್. ಸ್ಟ್ಯಾಂಡರ್ಡ್ ಕಾಸ್ಟನ್ನು ಎಸ್ಟಾಬ್ಲಿಷ್ ಮಾಡೋದೇ ಕಾಸ್ಟನ್ನು ರೆಡ್ಯೂಸ್ ಮಾಡಬೇಕು, ಕಾಸ್ಟನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಇಂಟೆನ್ಷನನ್ನು ಇಟ್ಕೊಂಡು. ಇದು ತುಂಬಾ ರಿಯಲಿಸ್ಟಿಕ್ ಯಾರ್ಡ್ಸ್ಟಿಕ್. ಯಾಕಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಕಾಸ್ಟನ್ನು ಎಸ್ಟಾಬ್ಲಿಷ್ ಮಾಡೋವಂಥ ಪ್ರಾಸೆಸ್ ಇಟ್ ಸೆಲ್ಫ್ ಈಸ್ ವೆರಿ ಸಿಸ್ಟಮ್ಯಾಟಿಕ್. ಓಕೆನಾ, ತುಂಬ ಸಿಸ್ಟಮ್ಯಾಟಿಕ್ ಆಗಿ ಸ್ಟ್ಯಾಂಡರ್ಡ್ ಕಾಸ್ಟನ್ನು ಎಸ್ಟಾಬ್ಲಿಷ್ ಮಾಡಿರ್ತೀವಿ. ಕಾಸ್ಟನ್ನು ಕಂಟ್ರೋಲ್ ಮಾಡೋದ್ರಲ್ಲಿ, ರೆಡ್ಯೂಸ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ವರಾಸ್ ಬಜೆಟ್ ಏನಪ್ಪ ಅಂತಂದರೆ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಬಜೆಟು ಅಂತಂದರೆ ಅಪ್ಪರ್ ಲಿಮಿಟ್ ಆನ್ ಸ್ಪೆಂಡಿಂಗ್ ವಿತೌಟ್ ಕನ್ಸಿಡರಿಂಗ್ ದಿ ಎಫೆಕ್ಟಿವ್ನೆಸ್. ಬಜೆಟಲ್ಲಿ ಎಫೆಕ್ಟಿವ್ನೆಸ್ ಡಸಂಟ್ ಮ್ಯಾಟರ್. ಟು ವಾಟ್ ಎಕ್ಸ್ಟೆಂಟ್ ಯು ಮಸ್ಟ್ ಬಿ ಎಫೆಕ್ಟಿವ್ ಅದೆಲ್ಲ ಬರಲ್ಲ ಇಲ್ಲಿ ಬಜೆಟಲ್ಲಿ. ಬಜೆಟ್ ರೆಪ್ರೆಸೆಂಟ್ ಆರ್ ಟೆಲ್ಸ್ ವಾಟ್ ಶುಡ್ ಬಿ ದ ಅಪ್ಪರ್ ಲಿಮಿಟ್ ಆಫ್ ಸ್ಪೆಂಡಿಂಗ್. ಎಷ್ಟನ್ನು ಖರ್ಚು ಮಾಡಬೇಕು, ಮ್ಯಾಕ್ಸಿಮಮ್ ಇಷ್ಟೇ ಖರ್ಚು ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಆದರೆ ಸ್ಟ್ಯಾಂಡರ್ಡು ಎಫಿಷಿಯನ್ಸಿನ ಹೇಳಿ ಕಾಸ್ಟನ್ನು ರೆಡ್ಯೂಸ್ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ಇಂಟೆನ್ಸಿವ್ ಇನ್ ಅಪ್ಲಿಕೇಶನ್ ಆಸ್ ಇಟ್ ಕಾಲ್ಸ್ ಫಾರ್ ಅ ಡೀಟೇಲ್ಡ್ ಅನಾಲಿಸಿಸ್ ಆಫ್ ವೇರಿಯನ್ಸಸ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಏನು ಮಾಡುತ್ತೆ ಅಂದರೆ ತುಂಬ ಇಂಟೆನ್ಸಿವ್, ತುಂಬ ಡೀಟೇಲ್ಡ್ ಆಗಿ ವೇರಿಯನ್ಸ್ ಅನಾಲಿಸಿಸನ್ನು ಮಾಡುತ್ತೆ ಸ್ಟ್ಯಾಂಡರ್ಡ್ ಕಾಸ್ಟ್. ಆದರೆ ಬಜೆಟ್ ಹೇಗಪ್ಪ ಅಂದರೆ ದ ನೇಚರ್ ಆ್ಯಂಡ್ ಇಂಟೆನ್ಸಿಟಿ ಆಫ್ ಅನಾಲಿಸಿಸ್ ಟೆನ್ಸ್ ಟು ಮ್ಯಾಚ್ ಲೆಸ್ ದ್ಯಾನ್ ದಟ್ ಇನ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಬಜೆಟು ಕೂಡ ಅನಾಲಿಸಿಸ್ ಮಾಡುತ್ತೆ, ಬಟ್ ಇಂಟೆನ್ಸಿಟಿ when compared to standard costing is very less in case of budgetary cost. And the last point of difference is provides base for budgeting. Standard cost ಬಜೆಟ್ಗಳನ್ನ ಮಾಡಲಿಕ್ಕೆ ಬೇಸಿಸನ್ನು ಪ್ರೊವೈಡ್ ಮಾಡುತ್ತೆ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಸಿಸ್ಟಮ್ ಅಥವಾ ಏನು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಮೆಕ್ಯಾನಿಸಮ್ ಇದೆ, ಅದು ಕೊಡೋವಂಥ ಮಾಹಿತಿನ ಇಟ್ಕೊಂಡು ದ ಮ್ಯಾನೇಜರ್ಸ್ ವಿಲ್ ಗೋಯಿಂಗ್ ಟು ಪ್ರಿಪೇರ್ ಬಜೆಟ್ಸ್. ಆ ಬಜೆಟ್ ಏನು ಮಾಡುತ್ತೆ, ಅಗೈನ್ ಬಜೆಟ್ ಕಡೆ ಹೇಳೋದಾದರೆ ಬಜೆಟ್ಸ್ ಆರ್ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ದಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಸಿಸ್ಟಮ್. ಓಕೆ, ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಬಜೆಟ್ರಿ ಕಾಸ್ಟ್. ಅಗೈನ್ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮಿನೇಷನ್ ವ್ಯೂ ಪಾಯಿಂಟ್ ಅಂತ ಹೇಳೋದಾದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡೋಣ, historical cost. This concept may be asked for 5 marks or 10 marks. ಸ್ಟ್ಯಾಂಡರ್ಡ್ ಕಾಸ್ಟು ಮತ್ತು ಹಿಸ್ಟಾರಿಕಲ್ ಕಾಸ್ಟ್ಗೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ದ ಫಸ್ಟ್ ಪಾಯಿಂಟ್ ಆಫ್ ಡಿಫ್ರೆನ್ಸ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆರ್ ದ ಪ್ರೀ ಡಿಟರ್ಮೈನ್ಡ್ ಕಾಸ್ಟ್. ನಾನು ನಿಮಗೆ ಫ್ರಮ್ ದಿ ಬಿಗಿನಿಂಗ್ ಐ ಹ್ಯಾವ್ ಬಿನ್ ಟೆಲಿಂಗ್ ಯು, ನಾನು ಹೇಳ್ತಾ ಇದ್ದೀನಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ದ ಕಾಸ್ಟ್ ವಿಚ್ ಈಸ್ ಡಿಸೈಡೆಡ್ ಆರ್ ಡಿಟರ್ಮೈನ್ಡ್ ಇನ್ ಅಡ್ವಾನ್ಸ್. ಮೊದಲೇ ನಾವು ಫಿಕ್ಸ್ ಮಾಡಿಬಿಟ್ಟಿರ್ತೀವಿ, ಮೊದಲೇ ಕಂಡುಹಿಡಿದ್ಬಿಟ್ಟಿರ್ತೀವಿ, ಹೇಳಿರ್ತೀವಿ, ಅದು ಸ್ಟ್ಯಾಂಡರ್ಡ್ ಕಾಸ್ಟ್. ಹಿಸ್ಟಾರಿಕಲ್ ಕಾಸ್ಟ್ ಅಂದರೆ ಇಟ್ ಈಸ್ ಓನ್ಲಿ ಇನ್ಫಾರ್ಮ್ಸ್ ದಟ್ ಹಿಸ್ಟಾರಿಕಲ್ ಕಾಸ್ಟ್ ಆರ್ ದಿ ಆ್ಯಕ್ಚುಯಲ್ ಕಾಸ್ಟ್. ಹಿಸ್ಟಾರಿಕಲ್ ಕಾಸ್ಟ್ ಅಂದರೆ ಆ್ಯಕ್ಚುಯಲ್ ಕಾಸ್ಟ್, ನಾವೇನು ಆ್ಯಕ್ಚುಲಾಗಿ ಏನು ಖರ್ಚು ಮಾಡಿರ್ತೀವಿ, ದಟ್ ಈಸ್ ವಾಟ್ ಹಿಸ್ಟಾರಿಕಲ್ ಕಾಸ್ಟ್. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಮೊದಲೇ ಡಿಟರ್ಮೈನ್ ಮಾಡಿರೋಂಥ ಕಾಸ್ಟು. ಹಿಸ್ಟಾರಿಕಲ್ ಕಾಸ್ಟ್ ಅಂದರೆ ಆ್ಯಕ್ಚುಯಲ್ ಕಾಸ್ಟ್. ದ ಸೆಕೆಂಡ್ ಪಾಯಿಂಟ್ ಆಫ್ ಡಿಫರೆನ್ಸ್ ಈಸ್ ಇಟ್ಸ್ ಫಂಕ್ಷನ್ ಈಸ್ ಟು ಇವ್ಯಾಲ್ಯುಯೇಟ್ ಮ್ಯಾನೇಜರಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆಫಿಷಿಯನ್ಸಿ. ಸ್ಟ್ಯಾಂಡರ್ಡ್ ಕಾಸ್ಟ್ನ ಕೆಲಸ ಏನಪ್ಪ ಅಂತಂದರೆ ಇಟ್ ಈಸ್ ಟು ಇವ್ಯಾಲ್ಯುಯೇಟ್ ಮ್ಯಾನೇಜರಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಎಫಿಷಿಯನ್ಸಿ. ಮ್ಯಾನೇಜರಿಯಲ್ ಪರ್ಫಾರ್ಮೆನ್ಸು ಮತ್ತು ಎಫಿಷಿಯನ್ಸಿನ ಜಡ್ಜ್ ಮಾಡೋವಂಥದ್ದು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನ ಕೆಲಸ. ಆದರೆ ಹಿಸ್ಟಾರಿಕಲ್ ಕಾಸ್ಟ್ ಏನು ಮಾಡುತ್ತಪ್ಪ ಅಂತಂದರೆ
ಇಟ್ ಓನ್ಲಿ ಇನ್ಫಾರ್ಮ್ಸ್ ದ ಟೋಟಲ್ ಕಾಸ್ಟ್ ಆಫ್ ಅ ಪ್ರಾಡಕ್ಟ್ ಆರ್ ಸರ್ವಿಸ್. ಅದು ಈ ಥರ ಇವ್ಯಾಲ್ಯೂಯೇಟ್ ಮಾಡೋದು ಈ ಕೆಲಸ ಎಲ್ಲ ಮಾಡಲ್ಲ. ಅದೇನು ಮಾಡುತ್ತೆ, ಬರೀ ಒಂದು ಪ್ರಾಡಕ್ಟ್ ಅಥವಾ ಸರ್ವೀಸ್ಗೆ ಎಷ್ಟು ಟೋಟಲ್ ಕಾಸ್ಟ್ ಆಗಿದೆ ಅದನ್ನು ಮಾತ್ರನೇ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆರ್ ಆಂಟಿಸಿಪೇಟೆಡ್ ಕಾಸ್ಟ್ ವಿಚ್ ಟೆಂಡ್ ಟು ಸ್ಟೇಟ್ ವಾಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಶುಡ್ ಬಿ. ಓಕೆನಾ. ಬಟ್ ಈ ಸ್ಟ್ಯಾಂಡರ್ಡ್ ಕಾಸ್ಟ್ ಏನು ಮಾಡುತ್ತಪ್ಪ ಅಂದರೆ ಆಂಟಿಸಿಪೇಟೆಡ್ ಕಾಸ್ಟ್ ಅಂದರೆ ಮೊದಲೇ ಆಂಟಿಸಿಪೇಟ್ ಮಾಡಿರ್ತೀವಿ, ಅದು ಹೇಳುತ್ತೆ ಕಾಸ್ಟ್ ಎಷ್ಟಿರಬೇಕು ಅಂತ ಹೇಳುತ್ತೆ. ಬಟ್ ಹಿಸ್ಟಾರಿಕಲ್ ಕಾಸ್ಟ್ ಹಂಗಲ್ಲ. ಹಿಸ್ಟಾರಿಕಲ್ ಕಾಸ್ಟ್ ಆರ್ ಅಸರ್ಟೈನ್ಡ್ ಆಫ್ಟರ್ ದೇ ಹ್ಯಾವ್ ಬೀನ್ ಇನ್ಕರ್ಡ್ ಆ್ಯಂಡ್ ದೇರ್ ಫೋರ್ ಆರ್ ಎಕ್ಸ್ಪೀರಿಯನ್ಸ್ಡ್ ಕಾಸ್ಟ್ ಆಫ್ ಡೆಸಿಷನ್ಸ್ ಪ್ರೀವಿಯಸ್ಲಿ ಮೇಡ್. ಹಿಸ್ಟಾರಿಕಲ್ ಕಾಸ್ಟ್ಗಳು ಅಸರ್ಟೈನ್ಡ್ ಯಾವಾಗ ಗೊತ್ತಾಗುತ್ತೆ ನಮಗೆ ಅಂದರೆ ಖರ್ಚು ಮಾಡಿದ್ಮೇಲೆ. ಮೊದಲೇ ನಾವು ಹೇಳಕ್ಕೆ ಬರಲ್ಲ ಹಿಸ್ಟಾರಿಕಲ್ ಕಾಸ್ಟ್ ಅಂತ. ನಾವು ಮೊದಲೇ ಹೇಳ ಇನ್ ಅಡ್ವಾನ್ಸ್ ವಿ ಕ್ಯಾನ್ ನಾಟ್ ಸೇ ಸಮಥಿಂಗ್ ಇಸ್ ಹಿಸ್ಟಾರಿಕಲ್ ಕಾಸ್ಟ್. ಓನ್ಲಿ ಆಫ್ಟರ್ ಇನ್ಕರಿಂಗ್ ನಾವೇನಂತ ಹೇಳ್ಬೋದು, ದಿಸ್ ಮಚ್ ವಿ ಹ್ಯಾವ್ ಸ್ಪೆಂಟ್ ಅಂತ ಹೇಳ್ಬೋದು ಖರ್ಚು ಮಾಡಿದ್ಮೇಲೆ. ಓಕೆನಾ. ಬಟ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಹಂಗಲ್ಲ. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಆ್ಯಂಟಿಸಿಪೇಟೆಡ್ ಇನ್ ಅಡ್ವಾನ್ಸ್. ಓಕೆನಾ. ಫಿಕ್ಸ್ಡ್ ಇನ್ ಅಡ್ವಾನ್ಸ್. ಹಿಂದೆ ಮಾಡಿರೋಂಥ ನಿರ್ಧಾರಗಳಿಂದ ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸಿಂದ ನಾವು ಹಿಸ್ಟಾರಿಕಲ್ ಕಾಸ್ಟ್ಗಳನ್ನ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ difference is it is related to future. Standard cost is related to future, whereas historical cost is related to past. And the last difference is budgets are prepared on the basis of standard cost. Standard cost anna base agi itkondu budget galna prepare ಮಾಡ್ತೀವಿ. Whereas in case of historical cost has no role to play with regard to preparation of budget and planning. ಅಂದ್ರೆ ಇರುತ್ತೆ, the role will be ಮಿನಿಮಮ್, ತುಂಬ ಕಡಿಮೆ ರೋಲ್ ಇರುತ್ತೆ. ಓಕೆ, ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಹಿಸ್ಟಾರಿಕಲ್ ಕಾಸ್ಟ್. ವಿ ಶಾಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನಾನು ನಿಮ್ಗೆ ಹೇಳಿದೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಇಟ್ಸ್ ಆಲ್ ಅಬೌಟ್ ಅನಲೈಸಿಂಗ್ ದ ವೇರಿಯನ್ಸಸ್ ಆರ್ ಡಿಫ್ರೆನ್ಸಸ್ ಬಿಟ್ವೀನ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್. ದರ್ ಈಸ್ ಅ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಕಾಲ್ಡ್ ಕಂಟ್ರೋಲಿಂಗ್. Controlling is a process of comparing actual performances with that of standard performances and then finding out the deviations or variance, if any, taking corrective measures. This is what a process of controlling. Controlling is nothing but a process in standard costing. Standard costing na aim irode controlling. Controlling ಅಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನು, ಅಂದರೆ ನೈಜವಾಗಿ ನಾವೇನು ಕೆಲಸ ಮಾಡಿದ್ದೀವಿ, ನಿಜವಾಗ್ಲೂ ವಾಟ್ ವಿ ಹ್ಯಾವ್ ಡನ್, ಆ ಕೆಲಸನ ವಿಲ್ ಕಂಪೇರ್ ವಿತ್ ದ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್. ಏನು ಮಾಡಬೇಕಾಗಿತ್ತು, ಎಕ್ಸ್ಪೆಕ್ಟೆಡ್ ಏನು, ಅದ್ರ ಜೊತೆ ಕಂಪೇರ್ ಮಾಡಿ ವೇರಿಯೇಷನ್ಸ್ ಇದ್ದರೆ, ಡಿವಿಯೇಷನ್ಸ್ ಇದ್ದರೆ ಅದನ್ನು ಕಂಡುಹಿಡಿದು ಕರೆಕ್ಟಿವ್ ಮೆಷರ್ಸ್ಗಳನ್ನ ತಗೊಳ್ಳೋಂಥದ್ದಕ್ಕೆ ನಾವು ಕಂಟ್ರೋಲಿಂಗ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಗೋಯಿಂಗ್ ಟು ಪರ್ಫಾರ್ಮ್. ಅದನ್ನೇ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಪರ್ಫಾರ್ಮ್ ಮಾಡೋದು. ಸೊ ವಾಟ್ ಆರ್ ವೇರಿಯನ್ಸಸ್? ಇಲ್ಲಿ ವೇರಿಯನ್ಸಸ್ ಅಂದರೆ ಏನು? See, if actual cost or actual performance deviates from standard cost or standard performance, it is called variance. If there is a difference between standard and actual, it is variance. ಸ್ಟ್ಯಾಂಡರ್ಡ್ಗೂ ಮತ್ತು ಆ್ಯಕ್ಚುಯಲ್ಗೂ ಏನಾದರೂ ವ್ಯತ್ಯಾಸ ಬಂದರೆ, ಎರಡೂ ಸಮ ಇಲ್ಲ, ಈಕ್ವಲ್ ಆಗಿಲ್ಲ ಅಂತಂದರೆ ದಟ್ ಈಸ್ ವಾಟ್ ವೇರಿಯನ್ಸ್. ಅದನ್ನೇ ನಾವು ವೇರಿಯನ್ಸ್ ಅಂತ ಕರಿತೀವಿ. ಸಿ, ವೇರಿಯನ್ಸ್ ಮೀನ್ಸ್ ದ ಡಿವಿಯೇಷನ್ ಆಫ್ ದಿ ಆ್ಯಕ್ಚುಯಲ್ ಕಾಸ್ಟ್ ಆರ್ ಆ್ಯಕ್ಚುಯಲ್ ಸೇಲ್ಸ್ ಫ್ರಮ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್ ಆರ್ ಪ್ರಾಫಿಟ್ ಆರ್ ಸೇಲ್ಸ್. ಈ ವೇರಿಯನ್ಸಸ್ ಅಂತ ಏನಿದೆಯಲ್ಲ, ಈ ವೇರಿಯನ್ಸಸ್ಸು ಫೇವರಬಲ್ ಆಗಾದರೂ ಇರ್ಬೋದು ಅಥವಾ ಅಡ್ವರ್ಸ್ ಆಗಾದರೂ ಇರ್ಬೋದು. ಅಡ್ವರ್ಸ್ ಅಂದರೆ ಅನ್ಫೇವರಬಲ್ ಅಂತ, ವಿಚ್ ಇಸ್ ನಾಟ್ ಗುಡ್. ಫೇವರಬಲ್ ಅಂದರೆ ಗುಡ್ ಅಂತ, ಪಾಸಿಟಿವ್, ಎಫಿಷಿಯಂಟ್. ಅಡ್ವರ್ಸ್ ಅಂದರೆ ನಾಟ್ ಗುಡ್, ಅನ್ಫೇವರಬಲ್, ಇನ್ಎಫಿಷಿಯಂಟ್, ಡಿಫಿಷಿಯನ್ಸಿ. ಓಕೆ, ಐಲ್ ಗಿವ್ ಯು ಐ ವಿಶ್ ಟು ಕೋಟ್ ಒನ್ ಎಕ್ಸಾಂಪಲ್. ಫೇವರಬಲ್ ಅನ್ನೋ ವೇರಿಯನ್ಸ್ ಅಂತ ಯಾವಾಗ ಹೇಳ್ತೀವಿ? ಫಾರ್ ಎಕ್ಸಾಂಪಲ್, ಸ್ಟ್ಯಾಂಡರ್ಡ್ ಒಂದು ಪ್ರಾಡಕ್ಟ್ಗೆ ಕಾಸ್ಟು 10 ರೂಪಿಗೆ ಫಿಕ್ಸ್ ಆಗಿದೆ ಸ್ಟ್ಯಾಂಡರ್ಡ್ ಕಾಸ್ಟ್. ವಿ ಹ್ಯಾವ್ ಸ್ಪೆಂಟ್ ಓನ್ಲಿ 8. ದರ್ ಈಸ್ ಅ ಡಿಫ್ರೆನ್ಸ್ ಆಫ್ ₹2. 2 ರೂಪಾಯಿ ಡಿಫ್ರೆನ್ಸ್ ಇದೆ. 10 ರೂಪಾಯಿ ಖರ್ಚು ಮಾಡಬೇಕಿತ್ತು ಸ್ಟ್ಯಾಂಡರ್ಡ್ ಕಾಸ್ಟು, ನಾವು 8 ರೂಪಾಯಿ ಖರ್ಚು ಮಾಡಿದ್ದೀವಿ. 2 ರೂಪಾಯಿ ವೇರಿಯನ್ಸ್ ಇದೆ. ದಟ್ ಈಸ್ ಫೇವರಬಲ್. 2 ರೂಪಾಯಿ ಸೇವ್ ಮಾಡಿದ್ದೀವಿ ನಾವು. 10 ರೂಪಾಯಿ ಖರ್ಚು ಮಾಡಬೇಕಿತ್ತು, ಬರೀ 8 ರೂಪಾಯಿ ಮಾತ್ರ ಖರ್ಚು ಮಾಡಿದ್ದೀವಿ. 2 ರೂಪಾಯಿ ನಾವೇನು ಸೇವ್ ಮಾಡಿದ್ದೀವಲ್ಲ, ದಟ್ ಈಸ್ ವಾಟ್ ದರ್ ಈಸ್ ಅ ವೇರಿಯನ್ಸ್. ಆ 2 ರೂಪಾಯಿ ವೇರಿಯನ್ಸ್ ಡಿಫ್ರೆನ್ಸ್, ಬಟ್ ವಿಚ್ ಈಸ್ ಫೇವರಬಲ್. ಇನ್ ಪ್ಲೇಸ್ ಆಫ್ 8 ರೂಪಾಯಿ ಜಾಗದಲ್ಲಿ ನಾವೇನಾದರೂ 11 ರೂಪಾಯಿ ಖರ್ಚು ಮಾಡಿದರೆ, ಸ್ಟ್ಯಾಂಡರ್ಡ್ಗಿಂತ 1 ರೂಪಾಯಿ ಜಾಸ್ತಿ ಖರ್ಚು ಮಾಡಿಬಿಡ್ತಿದ್ವಿ. ಆ್ಯಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ಜಾಸ್ತಿ ಬರ್ತಿತ್ತು. ಅಗೈನ್ ದೇರ್ ಈಸ್ ಅ ವೇರಿಯನ್ಸ್ ಆಫ್ ₹1. ಡಿಫ್ರೆನ್ಸ್ ಇದೆ 1 ರೂಪಾಯಿ, ವಿಚ್ ಈಸ್ ಅಡ್ವರ್ಸ್. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ, ಅದೇನದು ಅಡ್ವರ್ಸ್. ಓಕೆ, ಈ ವೇರಿಯನ್ಸ್ ಅನಾಲಿಸಿಸು ಯಾಕೆ ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳೋಣ.
ವೇರಿಯನ್ಸ್ ಅನಾಲಿಸಿಸ್ ಯಾಕೆ ಇಂಪಾರ್ಟೆಂಟ್? ಫಸ್ಟ್ ಪಾಯಿಂಟ್, ಇಟ್ ಇಂಪ್ರೂವ್ಸ್ ದ ಎಫಿಷಿಯನ್ಸಿ ಆಫ್ ದಿ ಆರ್ಗನೈಸೇಷನ್ ಬೈ ದಿ ಯೂಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲೇ ಬರುವಂಥ ಒನ್ ಆಫ್ ದ ಎಲಿಮೆಂಟ್ ವೇರಿಯನ್ಸ್ ಅನಾಲಿಸಿಸ್. ನಾಟ್ ಒನ್ ಆಫ್ ದಿ ಎಲಿಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಮೇಜರ್ ಎಲಿಮೆಂಟ್ ಯಾವುದಪ್ಪ ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ಅನಾಲಿಸಿಸ್ ಆಫ್ ವೇರಿಯನ್ಸ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗನ್ನು ಯೂಸ್ ಮಾಡ್ಕೊಳೋದ್ರ ಮುಖಾಂತರ ವೇರಿಯನ್ಸ್ ಅನಾಲಿಸಿಸ್ ಏನಕ್ಕೆ ಫೆಸಿಲಿಟೇಟ್ ಮಾಡುತ್ತಪ್ಪ ಅಂತಂದರೆ, ಏನನ್ನು ಮಾಡುತ್ತೆ ಅಂದರೆ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡುತ್ತೆ. ನಾನು ಹೇಳಿದೆ, ಆ್ಯಕ್ಚುಯಲನ್ನು ಸ್ಟ್ಯಾಂಡರ್ಡನ್ನು ಕಂಪೇರ್ ಮಾಡಿ ಎಲ್ಲಾದರೂ ಡಿಫ್ರೆನ್ಸಸ್ ಇದ್ದರೆ, ಡಿವಿಯೇಷನ್ಸ್ ಇದ್ದರೆ ಫೈಂಡ್ ಔಟ್ ಮಾಡಿ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಮೆಷರ್ಗಳನ್ನ ತೊಗೊಳ್ತೀವಿ ಅಲ್ವಾ, ಮ್ಯಾನೇಜರ್ಸ್ಗಳು ತೊಗೊತಾರೆ. ಬೈ ಡೂಯಿಂಗ್ ದಿಸ್ ದೇ ಕ್ಯಾನ್ ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಆರ್ಗನೈಸೇಷನ್. ಅದಕ್ಕೆ ಈ ವೇರಿಯನ್ಸ್ ಅನಾಲಿಸಿಸ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟು, ಇಟ್ ಎಕ್ಸಸೈಸಸ್ ಕಂಟ್ರೋಲ್ ಓವರ್ ಆಲ್ ಕಾಸ್ಟ್ ಸೆಂಟರ್ಸ್ ಇನ್ಕ್ಲೂಡಿಂಗ್ ಡಿಪಾರ್ಟ್ಮೆಂಟ್, ಇಂಡಿವಿಜುವಲ್ಸ್ ಆ್ಯಂಡ್ ಸೋ ಆನ್. ನೋಡಿ, ಈ ವೇರಿಯನ್ಸ್ ಅನಾಲಿಸಿಸ್ಗೆ ಯಾರನ್ನೂ ಬಿಡಲ್ಲ ಇದು, ಎಲ್ಲರನ್ನೂ. ಓಕೆನಾ, ಮಟೀರಿಯಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಸ್ಟ್ ಯೂನಿಟ್ ಆಗಿರ್ಬೋದು, ಅಥವಾ ಪರ್ಸನ್ ಆಗಿರ್ಬೋದು, ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಟ್ ಗೋಸ್ ಎವ್ರಿವೇರ್, ಇಟ್ ಕವರ್ಸ್ ಎವ್ರಿ ಒನ್. ಓಕೆನಾ, ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ವೇರಿಯನ್ಸ್ ಅನಾಲಿಸಿಸನ್ನು ಇಟ್ ವಿಲ್ ಬಿ ಡನ್ ಫಾರ್ ಎವ್ರಿಥಿಂಗ್. ಮಟೀರಿಯಲ್ಗೂ ಮಾಡ್ತೀವಿ, ಲೇಬರ್ಗೂ ಮಾಡ್ತೀವಿ, ಓವರ್ ಹೆಡ್ಸ್ಗೂ ಮಾಡ್ತೀವಿ. ಸೊ ಎಲ್ಲ ಕಾಸ್ಟ್ ಸೆಂಟರ್ಗಳನ್ನೂ ಕೂಡ ಏನು ಮಾಡುತ್ತೆ, ಇದು ಕವರ್ ಮಾಡುತ್ತೆ. ಎಲ್ಲ ಕಾಸ್ಟ್ ಸೆಂಟರ್ಗಳ ಮೇಲೂ ಕೂಡ ಒಂದು ಕಂಟ್ರೋಲಿಂಗನ್ನು ಏನು ಮಾಡುತ್ತೆ, ಇದು ಇಂಪ್ಲಿಮೆಂಟ್ ಮಾಡುತ್ತೆ, ವಿಚ್ ವೇರಿಯನ್ಸ್ ಅನಾಲಿಸಿಸ್. ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ರೆಸ್ಪಾನ್ಸಿಬಿಲಿಟಿ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್ ಆರ್ ಡಿಪಾರ್ಟ್ಮೆಂಟ್ ಕ್ಯಾನ್ ಬಿ ಫಿಕ್ಸ್ಡ್. ಇಲ್ಲಿ ಈ ವೇರಿಯನ್ಸ್ ಅನಾಲಿಸಿಸ್ಸು ಒಂದು ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಡಿಪಾರ್ಟ್ಮೆಂಟನ್ನ ರೆಸ್ಪಾನ್ಸಿಬಿಲಿಟಿಗಳನ್ನ ಫಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನಾನು ನಿಮ್ಗೆ ಹೇಳಿದೆ ವಾಟ್ ಟು ಬಿ ಡನ್ ಅಂತ ಮೊದಲೇ ಸ್ಟ್ಯಾಂಡರ್ಡ್ ಹೇಳಿಬಿಡುತ್ತೆ. ಇಷ್ಟೇ ಮಾಡಬೇಕು, ಇಷ್ಟು ಕೆಲಸ ಇಷ್ಟು ಟೈಮಲ್ಲೇ ಮಾಡಬೇಕು, ಇಷ್ಟು ದುಡ್ಡೇ ಖರ್ಚು ಮಾಡಬೇಕು ಅಂತ. ಸೊ ದ್ಯಾಟ್ ಮ್ಯಾನೇಜರ್ಸ್ ಆರ್ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಕ್ಯಾನ್ ಫಿಕ್ಸ್ ಅ ರೆಸ್ಪಾನ್ಸಿಬಿಲಿಟಿ ಫಾರ್ ದೇರ್ ಸಬಾರ್ಡಿನೇಟ್ಸ್ ಇನ್ ಅ ಪ್ರಾಪರ್ ವೇ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ವೇರಿಯಸ್ ಆಪರೇಷನಲ್ ಎಫಿಷಿಯನ್ಸೀಸ್ ಕ್ಯಾನ್ ಬಿ ಮೆಷರ್ಡ್. ಯೂಸಿಂಗ್ ದಿಸ್ ಅನಾಲಿಸಿಸ್ ಆಫ್ ವೇರಿಯನ್ಸ್ ಅಥವಾ ವೇರಿಯನ್ಸ್ ಅನಾಲಿಸಿಸ್, ಮ್ಯಾನೇಜರ್ಸ್ ಅಥವಾ ಒನ್ ಕ್ಯಾನ್ ಈಸಿಲಿ ಮೆಷರ್ ದಿ ಆಪರೇಷನಲ್ ಎಫಿಷಿಯನ್ಸೀಸ್. ಯಾರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡ್ತಿದ್ದಾರೆ, ನಾವು ಎಕ್ಸ್ಪೆಕ್ಟೆಡ್ ಏನು ಅಂದ್ಕೊಂಡಿದ್ವಿ ರಿಸಲ್ಟ್ಸು, ಔಟ್ಕಮ್ ಏನು ಬಂದಿದೆ, ಆ್ಯಕ್ಚುಯಲ್ ರಿಸಲ್ಟ್ಸು, ಅದೆರಡನ್ನೂ ಕಂಪೇರ್ ಮಾಡಿ ವೆದರ್ ದೇ ಆರ್ ಎಫಿಷಿಯೆಂಟ್, ವೆದರ್ ಹೀ ಈಸ್ ಎಫಿಷಿಯೆಂಟ್, ವೆದರ್ ಇಟ್ ಈಸ್ ಎಫಿಷಿಯೆಂಟ್ ಅನ್ನೋದನ್ನು ಮೆಷರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ವೈ ದಿಸ್ ವೇರಿಯನ್ಸ್ ಅನಾಲಿಸಿಸ್ ಈಸ್ ಇಂಪಾರ್ಟೆಂಟ್. And last importance of variance analysis is, on the basis of variance analysis, delegation of authority could be made effective. I told you while explaining the advantages of standard costing. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನ ಅಡ್ವಾಂಟೇಜಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕಂದಾಗ ನಾನು ನಿಮ್ಗೆ ಹೇಳಿದೆ, ಡೆಲಿಗೇಷನ್ ಆಫ್ ಅಥಾರಿಟಿ ತುಂಬ ಎಫೆಕ್ಟಿವ್ ಮಾಡಲಿಕ್ಕೆ ಈ ವೇರಿಯನ್ಸ್ ಅನಾಲಿಸಿಸ್ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಓಕೆನಾ, ಇದಿಷ್ಟು ಕೂಡ ಅನಾಲಿಸಿಸ್ ಆಫ್ ವೇರಿಯನ್ಸ್. ಈ ವೇರಿಯನ್ಸ್ ಅನಾಲಿಸಿಸಲ್ಲಿ ನಮಗೆ ಮಟೀರಿಯಲ್ ವೇರಿಯನ್ಸಸ್ ಬರುತ್ತೆ, ಲೇಬರ್ ವೇರಿಯನ್ಸಸ್ ಬರುತ್ತೆ, ದೆನ್ ಓವರ್ ಹೆಡ್ ವೇರಿಯನ್ಸಸ್ ಬರುತ್ತೆ. ಅದನ್ನು ನಾವು ಅಪ್ಕಮಿಂಗ್ ಕ್ಲಾಸಸಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಿಂದ ಹೇಳೋದಾದರೆ, ಪ್ರಾಕ್ಟಿಕಲ್ ಪಾರ್ಟ್ ಶುರುವಾಗದೆ ಈ ವೇರಿಯನ್ಸ್ ಅನಾಲಿಸಿಸಿಂದ. ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ಪ್ರಾಕ್ಟಿಕಲ್ ಪಾರ್ಟ್ ಶುರುವಾಗೋದೆ ವೇರಿಯನ್ಸ್ ಅನಾಲಿಸಿಸಿಂದ. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ಗೆ ರಿಲೇಟ್ ಆಗಿರೋಂತಹ ಕಂಟೆಂಟು, ಥಿಯರಿ, ಫಂಡಮೆಂಟಲ್, ಇದು ಪಾರ್ಟ್ 1. ನನ್ನ ಪಾರ್ಟ್ 2ನಲ್ಲಿ ನಾನು ನಿಮಗೆ ಈ ವೇರಿಯನ್ಸ್ ಅನಾಲಿಸಿಸ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪರಂ ಏಕಲವ್ಯ. ನನ್ನ ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಲೋಡ್ಸ್ ಏನಾದರೂ ಇದೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.